ಏನಾಗ್ತದೆ ಅಂತಂದ್ರೆ ಹ್ಮ್, ಪಿತೃ ಕಾರ್ಯ ಮಾಡುವುದರ ಉದ್ದೇಶ ಏನು ಅಂತಂದ್ರೆ ಅದೇ ನಾವು ಪಿತೃಗಳಿಗೆ ನಾವೇನೋ ಆಹಾರ ಮಾಡಿ ಬೇಯಿಸಿ ಹಾಕೋದು ಅಥವಾ ಆ ಏನೋ ಸತ್ತೋಗಿರೋದಾರಲ್ಲ ಅವ್ರು ಬರ್ತಾರೆ ಅನ್ನುವ ಅನ್ನೋದು ತಪ್ಪು. ಮೊದಲನೇದಾಗಿ ಅವರೆಲ್ಲ ಬರುದು ಪಿತೃ ದೇವತೆಗಳು ಅಂತ ಇದ್ದಾರೆ. ಅಂದ್ರೆ ಅವರು ದೇವತಾ ಪುರುಷರು, ದೇವತೆಗಳು. ಆಯ್ತಾ, ಪಿತೃ ದೇವತೆಗಳಂತ ಹೇಳಿ ಇರ್ತಾರೆ. ಆ ಪಿತೃ ದೇವತೆಗಳು ಬರ್ತಾರೆ ಯಾರ ಮನೆನೇ ಆಗ್ಲಿ. ಅದರಲ್ಲೂ ಪಿತೃ ದೇವತೆಗಳಲ್ಲಿ 4 ಭಾಗ ಇದೆ. ಒಂದು ಅದರಲ್ಲೂ ಬ್ರಾಹ್ಮಣ, ಏನು ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಅಂದ್ರೆ ಅವರವರು ಅದೇ ಅವರು 10 ಜನ ಅವ್ರ ಹೆಸರು ಕೂಡ ಹೇಳ್ತಾರೆ, ಪಿತೃ ದೇವತೆಗಳ ಹೆಸರು ಹೇಳ್ತಾರೆ. ಹಾಗೆ ಆ ಪಿತೃ ದೇವತೆಗಳು ಬರ್ತಾರೆ. ಆ ನೀವು ಪಿತೃ ಕಾರ್ಯ ಮಾಡ್ತೀರಿ, ಇವತ್ತು ಶ್ರಾದ್ದ ಮಾಡ್ತೀರಿ ನಿಮ್ಮ ಮನೇಲಿ ಅಂದ್ರೆ ಪಿತೃ ದೇವತೆಗಳು ಬರ್ತಾರೆ. ಅವಾಗ ಅವ್ರು ಬಂದು ಗಮನಿಸೋದೇನು ಅಂತಂದ್ರೆ ನಮ್ಮ ಶ್ರದ್ಧೆಯನ್ನ, ಅದಕ್ಕೆ ಅದನ್ನ ಶ್ರಾದ್ದ ಅಂತ ಕರೀತಾರೆ. ಅಂದ್ರೆ ಇವರಿಗೆ ನಮ್ಮ ಮೇಲೆ ಎಷ್ಟು ಶ್ರದ್ಧೆ ಇದೆ, ಭಯಭಕ್ತಿ ಇದೆ, ಕೃತಜ್ಞತೆ. ನಮ್ಮ ಪಿತೃಗಳು ನಮಗೆ ಕೊಟ್ಟಂತ, ಯಾಕೆಂದ್ರೆ ಈ ಜನ್ಮವನ್ನು ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಬಂದು ನಾವು ಜನ್ಮ ತಗೊಂಡು ಬಂದು ಇಲ್ಲಿ ಬಾಳಿ ಬದುಕಿ ಮತ್ತೆ ಬೆಳೆದು ನಮ್ಮ ಸಾಧನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಒಂದು ಕೃತಜ್ಞತೆ. ಎರಡನೇದು, ಆ ಯಾಕೆಂದ್ರೆ ನೋಡಿ, ಒಂದು ತಾಯಿ ಯಾವ ಸಂಬಂಧನೂ ಇಲ್ಲ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಎಲ್ಲಾ ಸುಖಭೋಗಗಳನ್ನ ಬದಿಗಿಟ್ಟು ಅದನ್ನ ಸಾಕ್ತಾಳೆ, ಸಲಹುತ್ತಾಳೆ, ನಿದ್ದೆ ಬಿಡ್ತಾಳೆ, ಊಟ ಬಿಡ್ತಾಳೆ, ಅನಾರೋಗ್ಯ ಏನೆಲ್ಲ ಆಗ್ತದೆ. ಆದ್ರೂ ಆ ಒಂದು ಸಣ್ಣ ಆ, ಮಗುವನ್ನ ತನಗಿಂತಲೂ ಮುಖ್ಯ ಆ ಮಗು ಅಂತ ಹೇಳಿ ಬೆಳೆಸ್ತಾಳೆ, ಅಂದ್ರೆ ಮಮತೆಯಿಂದ. ಆ ಹಾಗಾಗಿ ಯಾಕೆ ಬೆಳೆಸ್ತಾಳೆ, ಅದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಅವಳಲ್ಲಿ ಆ ಬುದ್ಧಿ ಕೊಟ್ಟು. ಒಂದ್ ವೇಳೆ ತಾಯಿಗೆ ಆ ಬುದ್ಧಿ ಇಲ್ಲ ಅಂದ್ರೆ ಏನಾಗ್ತದೆ. ಹ್ಮ್ ಆ ಹಾಗೆ ಆ ಬುದ್ಧಿ ಕೊಟ್ಟು ಆ ಒಂದು ಮಗು ತಾನು ಬೆಳೆದು ದೊಡ್ಡವನಾಗ್ಬೇಕು. ಆಮೇಲೆ ಅಂತ ಅವ್ನ ಹಾರಾಡ್ಬೋದು, ನಾನು ಕೆಲಸ ತಗೊಂಡು ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಅದು ಏನೇ ಇರಲಿ, ಆ ಸ್ಥಿತಿ ತಲುಪಬೇಕು ಅಂದ್ರೆ ಆ ತಾಯಿಯ ಆ ಒಂದು ಕೊಡುಗೆ ಬಹಳ ಮುಖ್ಯ ಆಗಿರ್ತದೆ. ಅದು ಒಂದು ನಮಗೆ ಪಿತೃ ಋಣ ಅಲ್ವಾ ಅದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ದೇವತೆಗಳು. ಇಲ್ಲ ಅಂತಂದ್ರೆ ಇವತ್ತು ನೋಡಿ, ಹ್ಮ್ ಆ ಒಂದು ಕೃತಜ್ಞತೆ. ಹಾಗಾಗಿ ಈ ತಾಯಿಗೆ ಮಾತ್ರ ಕೃತಜ್ಞತೆ ಅಲ್ಲ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅವಳಿಗೆ ಆ ಬುದ್ಧಿ ಕೊಟ್ಟು, ಅವಳಿಗೆ ಆ ಶಕ್ತಿ ಕೊಟ್ಟು, ಅಥವಾ ಲಕ್ಷಾಂತರ ಕೋಟ್ಯಾಂತರ ಜನ ತಾಯಿಯಂದಿರಿದ್ದಾರೆ, ಎಲ್ಲರನ್ನ ಬಿಟ್ಟು ಅದೇ ತಾಯಿಯನ್ನು ಹುಡುಕಿ ಕೊಟ್ಟಿದ್ದಾರಲ್ಲ. ಹಂಗಾಗಿ ಅದಕ್ಕೆ ವಿಶೇಷ ಕೃತಜ್ಞತೆ. ಹಾಗಾಗಿ ನಾವು ಅವತ್ತಿನ ದಿವಸ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬೈಕೋಂತ ಮಾಡಿರ್ತೀವಿ. ಅವ್ರಿಗೆ ಏನೇನೆಲ್ಲ ಇಷ್ಟಪಡ್ತಾ ಇದ್ರು ಎಲ್ಲ ಐಟಮ್ಸ್ ಮಾಡಿರ್ತಾರೆ. ಆದ್ರೆ ನಿಜವಾಗಲೂ ಇರಬೇಕಾದದ್ದು ಯಾವುದು ಅಂದ್ರೆ ಶ್ರದ್ಧೆ. ಅದಿಲ್ಲ ಅಂತಂದ್ರೆ ಆ ಯಾವ ಪಿತೃ ಕಾರ್ಯವೂ ಅದು ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವತ್ತು ಹೇಳ್ತಾರೆ, ಅವರೆಲ್ಲ ದೇವತೆಗಳು ಮೊದಲೇ ಬಂದು ನೋಡ್ತಾ ಇರ್ತಾರೆ, ನೀವು ಇಟ್ಟಿರೋ ಆಹಾರನಲ್ಲ, ನಿಮ್ಮ ಮನಸ್ಸು ಹೇಗಿದೆ, ಎಷ್ಟು ಶ್ರದ್ಧೆ ಇಟ್ಟಿದ್ದಾನೆ. ಅವ್ರಿಗೆ ಬೇಕಾಗಿರೋದು ಕೃತಜ್ಞತೆ, ನಾವು ಸಲ್ಲಿಸುವ ಕೃತಜ್ಞತೆ. ಒಂದ್ ವೇಳೆ ಅದು ಕೃತಜ್ಞತೆ ಇಲ್ಲ ಅಂತ ಆದ್ರೆ ಬೈಕು ಅಂತ ಮೊದಲು ಇದನ್ನ, ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಏನು ಏನು ಭಾರಿ ದೊಡ್ಡ ಮಾಡಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿ ಇವರಿಗೆ ಪಿತೃ ಕಾರ್ಯ ಬೇರೆ ಮಾಡೋದಂತ. ಇರೋ ಬರೋದನ್ನೆಲ್ಲ ತಂದು ಮಾಡಿ ಅಂತ ಹೇಳಿ ಬೈಕೊಂತ ಒಂದು ಗಂಡಗ್ ಬೈತಿರ್ತಾರೆ, ಜೋರ್ ಮಾಡ್ತಿರ್ತಾರೆ, ಇಲ್ಲ ಇಲ್ಲ ಹೆಣ್ಮಕ್ಳಿಗೆ ಒಣಗ್ತಾ ಇರ್ತಾರೆ. ಏನೇನೋ ಮಾಡಿ ಒಟ್ಟಿನಲ್ಲಿ ಅದನ್ನು ಮಾಡಿ ಮುಗಿಸ್ಬೇಕಲ್ಲ ಅಂತ ಹೇಳಿ ಮಾಡಿ ಮುಗಿಸ್ಬಿಡ್ತಾರೆ. ಅಥವಾ ಬೇರೆಯವರನ್ನ ಬೈಕೊಂತ ಇರ್ತಾರೆ. ಏನೋ ಅಲ್ಲಿ ನಿಜವಾಗಲೂ ಇರಬೇಕಾದ ಕೃತಜ್ಞತೆ. ಈಗ ಉದಾಹರಣೆಗೆ ನಾವು ಅದನ್ನ ಈಗ ಅದೇ ಬರೀ ಅವರ ಉದಾಹರಣೆ ಇಲ್ಲ, ಬೇರೆ ಉದಾಹರಣೆ ನೋಡಿ. ಯಾರು ನಮಗೆ ಬಹಳ ಉಪಕಾರ ಮಾಡಿದ್ದಾರೆ, ಅವರಿಗೆ ನಾವು ಬರೀ ಒಂದೇ ಕಂಡಾಗೆಲ್ಲ ಒಂದು ಒಳ್ಳೆ ಕೃತಜ್ಞತೆ ಹೇಳೋದು ಹೇಗಿರ್ತದೆ. ತುಂಬಾ ನೀವು ಅವತ್ತು ಈಗ ನಮಗೆ ಸಹಾಯ ಮಾಡಿದಿರಿ, ಬಹಳ ಅನುಕೂಲ ಆಯ್ತು ಅಂತೇಳಿ ನಿಮ್ಮ ಒಂದು ಉಪಕಾರವನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಧನ್ಯವಾದಗಳು ಅಂತ ಹೇಳಿ ನಾವು ಯಾವಾಗ್ಲೂ ಸ್ಮರಿಸ್ತಾ ಇರೋದ್ರೆ ಹೇಗಿರ್ತದೆ. ಅಥವಾ ಎದೆಗಡೆಯಿಂದ ಹೇಳೋದು, ಹಿಂದಿಂದ ಬೈಯೋದು, ನಾನು ಹೋದ ಕೂಡಲೇ ಅವನಿಗೆ ಹಿಂದಿಂದ ಬೈಯೋದು. ಏನು ಭಾರಿ ದೊಡ್ಡ ಮಾಡಿಬಿಡ್ದ ಅಂತ. ಅವಾಗ ಏನಾಗ್ತದೆ ಪಾಪ, ನೀವು ಹೋಗ್ಲಿ ನೀವೇನೋ ಅವನಿಗೆ ನೀವು ಕೊಡ್ತೀರಿ, ಏನೋ ಪಾಪ ನೀವು ಬಹಳ ಸಹಾಯ ಮಾಡಿದಿರಿ ಅಂತ ಏನೋ ಕೊಡ್ತೀರಿ, ಗಿಫ್ಟ್ ಏನೋ ಒಂದು ಕೊಟ್ರಿ. ಆದ್ರೆ ಹಿಂದಿಂದ ಬೈಕೊಂಡ್ರೆ ಏನಾಗ್ತದೆ ಪಾಪ ಅವನಿಗೆ. ಈಗ ನಿನ್ ಗಿಫ್ಟ್ ಯಾವನೇ ಬೇಕಾಗಿತ್ತು ಮರಿಯ, ನಿನ್ ಗಿಫ್ಟ್ ಕೊಡೋದು ಬೇಡ, ನಿನ್ ಸವಾಸನೂ ಬೇಡ, ನಿನಗೆ ಸಹಾಯ ಮಾಡೋದು ಬೇಡ ಅಂತ ಹೇಳಿ ಸಹಜವಾಗೇ ಬರ್ತದಲ್ಲ. ಹಾಗೆ ನೀವೆಲ್ಲಾ ಅಡಿಗೆ ಎಲ್ಲ ಅಷ್ಟೆಲ್ಲ ಅಡಿಗೆ ಮಾಡಿಟ್ಟು ನಮ್ಮವ್ರು ಬರ್ತಾರೆ ಅಂತ ಹೇಳಿ ನೀವು ಹಾಗೆ ಕೃತಜ್ಞತೆ ಇಲ್ಲದೆ ಬೈತಾ ಬೈತಾ ಮಾಡಿಟ್ರೆ ಖಂಡಿತ ಅವರು ಸ್ವೀಕಾರ ಮಾಡಿ. ಯಾಕಂದ್ರೆ ಅವ್ರು ಏನ್ ಗತಿಗೆಟ್ಟು ಬಂದಿರಲ್ಲ ಅವ್ರು. ಮೊದಲನೇದಾಗಿ ಅದು ನಮ್ಮ ತಲೆಯಲ್ಲಿರ್ಬೇಕು. ನಮ್ಮ ಈ ಗೊಡ್ಡನ್ನ, ಆ ಈ ಗಬ್ಬು ಗಬ್ಬು ಅನ್ನ ಸಾಂಬಾರ್ ಪಲ್ಯ ಇದನ್ನ ತಿನ್ಲಿಕ್ಕೆ ಅಂತ ಅವ್ರು ಬಂದಿರಲ್ಲ. ಇವನು ನಾವು ಕೊಟ್ಟ ಒಂದು ಇದಕ್ಕೆ ಎಷ್ಟು ಕೃತಜ್ಞತೆ ಇಟ್ಕೊಂಡಿದ್ದಾನೆ.
ಆ, ಅಥವಾ ನಾವು ಅವರಿಗೋಸ್ಕರ ಒಂದು ಕಾರ್ಯ ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಆ ಒಂದು ಕೃತಜ್ಞತಾ ಭಾವದಿಂದ ಬರ್ತಾರೆ. ಬಂದಾಗ ಒಂದ್ ವೇಳೆ ಆ ಶ್ರದ್ಧೆ ಇಲ್ಲ ಅಂತ ಆದ್ರೆ ಪುನಃ ಅವ್ರು ಏನ್ ಮಾಡ್ತಾರೆ, ಶಾಪ ಕೊಟ್ಟು ಹೋಗ್ತಾರೆ. ಹ್ಮ್ ಆ ಆಶೀರ್ವಾದ ಮಾಡಕ್ ಬಂದವರು ಅದಕ್ಕೆ ಅದರ ಹೆಸರೇ ಶ್ರದ್ಧಾ. ಅಷ್ಟು ಶ್ರದ್ಧೆಯಿಂದ ಮಾಡಬೇಕು ಅಂತ. ಹಾಗಾಗಿ ನೀವು ಯಾವ ಐಟಮು ನಿಮ್ಮ ಮನೆಯಲ್ಲಿ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಏನಿರ್ತದೆ ಅದನ್ನೇ ಇಟ್ಟು ಆ ಬಂದವರು, ನಾವು ಯಾರೋ ಸತ್ತೋಗಿರ್ತಾರಲ್ಲ ಅವ್ರು ಬಂದಿದ್ದಾರೆ ಅಂತ ಯಾರೂ ತಪ್ಪು ತಿಳ್ಕೋಬಾರ್ದು. ಅವ್ರು ಯಾರು ಬರೋಲ್ಲ, ಬಂದಿರೋರು ದೇವತೆಗಳು, ಪಿತೃದೇವತೆಗಳು. ಅವರಿಗೆ ಹೃದಯಪೂರ್ವಕವಾಗಿ ಅವ್ರು ಏನೇ ಮಾಡಿರ್ಲಿ, ಮಾಡಿಟ್ಟಿರದೇ ಇರಲಿ, ಆಸ್ತಿನೋ ಮತ್ತೊಂದು ಮಗದೊಂದು ನಮ್ಗೆ ಏನೇ ಕೊಟ್ಟಿರದೇ ಇರಲಿ, ದಾಯಾದಿಗಳು ನಮ್ಗೆ ಏನೇ ಅನ್ಯಾಯ ಮಾಡಿರ್ಲಿ, ಯಾವುದನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರೆ, ಯಾವ ಗೋಕರ್ಣಕ್ಕೂ ಹೋಗೋದು ಬೇಡ, ಎಷ್ಟು ಸಾರಿ ಹೋಮ ಪೂಜೆ ಮಾಡಿಸೋದು ಬೇಡ, ಯಾವ ಏನು ಆ ಆ, ಆದಿರಂಗಕ್ಕೂ ಹೋಗೋದು ಬೇಡ, ಮಧ್ಯರಂಗಕ್ಕೂ ಹೋಗೋದು ಬೇಡ, ಅಂತ್ಯರಂಗಕ್ಕೂ ಹೋಗೋದು ಬೇಡ. ಮನೆಯಲ್ಲೇ ಇದೆ ಎಲ್ಲ, ನಮ್ಮ ಮನಸ್ಸಿನಲ್ಲೇ ಇದೆ. ನೀವು ಅಲ್ಲಿ ಹೋಗಿ ಬಂದು ಮಾಡಿದರೂ ಕೂಡ ಆಗದೆ ಇರೋರು ಇವತ್ತು ಎಷ್ಟೊಂದು ಸಂಖ್ಯಾತ ಜನ ಇದ್ದಾರೆ. ಹಾಗಾಗಿ ಕೃತಜ್ಞತೆ ಅನ್ನುವುದು ಬಹಳ ಮುಖ್ಯ. ಅದು ಅವರ ವಿಷಯದಲ್ಲೂ ಅಷ್ಟೇ, ಅದೇ ಪಿತೃಕಾರ್ಯ. ಕಾಂತಮ್ಮ ಮಾಸ್ಟರ್. ನಮಸ್ತೆ ಅರುಣ್ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ. ಸರ್, ಪಿತೃಗಳದ್ದು ಫಸ್ಟ್ ಅಂದ್ರೆ ಈಗ ಅವ್ರಿಗೆ ಪಿತೃ ಕಾರ್ಯ ಅವರು ಸದ್ಗತಿ ತಗೊಂಡಿದ್ದಾರೆ ಅಂದಮೇಲೆ ಅವರು ಒಂದು ನಗ್ನಗ್ತಾ ಧ್ಯಾನದಲ್ಲಿ ಬಂದ್ರೆ ಅದು ಒಳ್ಳೇದಲ್ವಾ ಸರ್? ಹಾ, ನಗನಗ್ತಾ ಕಾಣಿಸ್ಕೊಳ್ತಾರೆ. ಹ್ಮ್ ಆ, ಕಾಣಿಸ್ಕೊಳ್ಳೋದು ಅವರಲ್ಲ. ನಗನಗ್ತಾ ಚೆನ್ನಾಗಿ ಬಂದಿದ್ದಾರೆ ಅಂತಂದ್ರೆ ಅದು ಅವರಲ್ಲ ಕಾಣಿಸೋದು, ಅದು ಪಿತೃ ದೇವತೆಗಳು ಹಾ ಅವ್ರ ಹಾ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಹಾ, ಅವರಿಗೂ ನಿಮಗೂ ಸಂಬಂಧ ಇರೋಲ್ಲ. ಅವ್ರು ಹಾ ಹಾ ಅವ್ರ ಪರಿಚಯ ಇದ್ದಾರಲ್ಲ, ಆ ಪರಿಚಯ ಹ್ಮ್ ಕಾರಣದಿಂದಾಗಿ ಹ್ಮ್ ಅವರು ಕಾಣಿಸ್ಕೊಳ್ತಾರೆ ಪಿತೃ ದೇವತೆಗಳು. ಅಂದ್ರೆ ನಾವು ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟವರು ಅನ್ನುವ ಅನ್ನುವ ತರ. ಅದೇ ಸರ್, ಮುಂಚೆ ಎಲ್ಲ ತುಂಬಾ ಅದು ಕ್ರೂರವಾಗಿ ಕಾಣ್ತಿದ್ರು. ಅದು ಈಗ ಅವರ ಎಥರಿಕ್ ಬಾಡಿ, ಅದು ಪೇತ. ಹ್ಮ್ ಅದು ಪ್ರೇತ. ಆಮೇಲೆ ಅದು ಸದ್ಗತಿ ಎಲ್ಲ ಆದ್ಮೇಲೆ ಲಾಸ್ಟ್ ವೀಕ್ ಅಲ್ಲಿ ಅದು ಒಳ್ಳೆ ಅದೇ ನಗ್ನಗ್ತಾ ಫೇಸ್ ಅಲ್ಲಿ ಬಂದಿದ್ರು. ಅದು ಕೇಳ್ಬೇಕಿತ್ತು ಅಷ್ಟೇ. ಹ್ಮ್ ಆಮೇಲೆ ನಮಗೆ ಅದೇ ಅವರು ಬಂದಾಗ ಭಯ ಅಥವಾ ನೋಡ್ಲಿಕ್ಕೆ ವಿಕಾರತೆ, ಅಥವಾ ನಮ್ಮ ಯಾಕೋ ನಮಗೆ ಒಂದು ರೀತಿ ಭಯದ ವಾತಾವರಣ ಆಯ್ತು ಅಂದ್ರೆ ಅದು ಆ ಪೇತ ಬಂದಿದೆ ಅಂತ ಅರ್ಥ. ಆತರ ಏನೋ ಅನಿಸ್ಲಿಲ್ಲ ನಮಗೆ, ಒಳ್ಳೆ ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಬರ್ತಾ ಇದೆ, ಅಥವಾ ಹ್ಮ್ ನಮ್ಗೆ ಆಗ್ತಾ ಇದೆ, ಹ್ಮ್ ನಮಗೆ ಎನರ್ಜಿ ಜಾಸ್ತಿ ಫೀಲ್ ಆಗ್ತಾ ಇದೆ, ಆ ಈ ತರ ಎಲ್ಲ ಅನಿಸಿದ್ರೆ ಅದು ಅವರೇ ಮಾಸ್ಟರ್ಸ್ ಬಂದಿದ್ದಾರೆ, ಆ, ಹ್ಮ್ ದೇವತೆಗಳು ಅಂತಿದ್ದಾರೆ. ಸರ್, ವಚನ ಹೇಳ್ತೀನಿ. ಹ್ಮ್. ಹಲೋ. ಹೇಳಿ ಮೇಡಮ್, ಹೇಳಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದು ದಿವ್ಯ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ. ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಆ ನೀ ನೀರಿಂಗೆ ನೈದಿಲೇಶ್ವರ ನೀರಿಂಗೆ ನೈದಿಲೆ ಶೃಂಗಾರ, ನೀರಿಂಗೆ ಆ ಆರವೇ ಆರವೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ. ನಮ್ಮ ಕೂಡಲ ಸಂಗಮನ ಶರಣಗೆ ನೋಸಲ ಶ್ರೀ ವಿಭೂತಿಯೇ ಶೃಂಗಾರ. ಹ್ಮ್ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳದೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಹಂಗೆಲ್ಲ ವೇದವನ್ನು ಓದಿದವರು ದೊಡ್ಡವರಾಗುವುದಿಲ್ಲ, ಜನರ ವೇದನೆಯನ್ನು ಅರಿತವನು ದೊಡ್ಡವನಾಗುತ್ತಾನೆ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಜೀವಿಗೆ, ದಯವೇ ಧರ್ಮದ ಮೂಲವಯ್ಯ.
ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ. ಅಷ್ಟೇ. ಹ್ಮ್ ಸೂಪರ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಸರ್. ಸದ್ಗತಿ ಆಗಿದೆ ಅಂತ ಎಲ್ಲ. ಅದೇ ಸರ್, ಅದು ಲಾಸ್ಟ್ ವೀಕ್ ಅಲ್ಲಿ ಒಂದು ಆಶೀರ್ವಾದ ಮಾಡೋ ತರ ಬಂದಿದ್ರು ಮಾವನವರು ಮತ್ತೆ ಮನೆಯವರೆಲ್ಲ. ಅದಕ್ಕೆ ಕೇಳ್ದೆ ಸರ್, ಅದು ಸದ್ಗತಿ ಆದ್ಮೇಲೆ ಆ ತರ ಕ್ರೂರವಾಗೆಲ್ಲ ಏನ್ ಬಂದಿರ್ಲಿಲ್ಲ. ಹ್ಮ್. ಅದು ಒಂದು ಡೌಟ್ ಇತ್ತು, ಅದಕ್ಕೆ ಕೇಳಿದ್ದು. ಆಗಿದೆ ಆಗಿದೆ ಮೇಡಮ್, ಏನ್ ತಲೆ ಕೆಡಿಸ್ಕೋಬೇಡ್ರಿ. ಥ್ಯಾಂಕ್ ಯು ಸರ್. ಹ್ಮ್ ಅನಿತಾ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ, ಮಾತಾಡಿ. ಇವತ್ತಿನ ಪಿತೃಪಕ್ಷದ ಮಾತಾಡೋದು ತುಂಬಾ ಚೆನ್ನಾಗಿತ್ತು ಸರ್. ಹಾ, ವೆರಿ ಗುಡ್. ಯಾಕಂದ್ರೆ ಆ ಟಾಪಿಕ್ ಬಗ್ಗೆನೇ ಇವತ್ತು ನಿನ್ನೆ ದಿನ ಉಮೇಶ್ ಸರ್ ಮಾತಾಡಿದ್ರಲ್ಲ, ಅದನ್ನೇ ಮಾತಾಡ್ತಾ ಇದ್ವಿ. ನಮ್ ತಂದೆ ಇಲ್ಲ ಸರ್ ಅಂತ ಹೇಳಿದೆ ನಾನು. ನಾವೇ ತಂದೆ ಅನ್ಕೊಳ್ರಿ, ನನ್ನೇ ಅಪ್ಪಾಜಿ ಅಂತ ಕರೀರಿ ಅಂತಂದ್ರು. ಬಹಳ ಖುಷಿ ಆಯ್ತು. ನಿನ್ನೆ ದಿನ ಸರ್ ಅವ್ರು ಮಾತಾಡಿದ್ರಲ್ಲ, ಮಾತಾಡ್ಬೇಕು ಅನ್ಸಿತ್ತು. ಬಟ್ ನಮ್ದು ಸ್ಟೋರೇಜ್ ಫುಲ್ ಆಗಿ ಮಾತಾಡಕ್ ಆಗ್ಲಿಲ್ಲ. ನಿಜವಾಗ್ಲೂ ಅವ್ರದ್ದೊಂದು ದೊಡ್ಡ ವ್ಯಕ್ತಿತ್ವ ಸರ್. ಅವ್ರನ್ನ ನೋಡಿ ನಾವು ಕಲಿಯೋದು ಬಹಳ ಇದೆ ಸರ್. ಇವತ್ತು ಏನಾಯ್ತಂದ್ರೆ ನನಗೆ ಎಕ್ಸ್ಪೀರಿಯನ್ಸ್, ನನ್ಗೆ 3 ಕೋಗಿಲೆಗಳು ಕಾಣಿಸ್ತು ಸರ್ ಇವತ್ತು. ಹ್ಮ್ ರಿಯಲ್ ಆಗಿ ವಾಕ್ ಕೊಟ್ಟಿದ್ವಿ, 3 ಕೋಗಿಲೆಗಳನ್ನ ನೋಡಿದೆ ನಾನು. ಹ್ಮ್ ನೋಡಿದ್ಮೇಲೆ ಏನಪ್ಪಾ ಇವತ್ತೇನ್ ವಿಶೇಷ, 3 ಕೋಗಿಲೆಗಳನ್ನ ನೋಡಿದ್ನಲ್ಲ ಅಂತ ಅನ್ಕೊಂಡೆ. ವಾಕ್ ಮಾಡಿ ವಾಪಸ್ ಬಂದ್ವಿ. ಬಂದ ತಕ್ಷಣ ಇವತ್ತು ಏಕಾದಶಿ ಅಲ್ವಾ ಸರ್, ಉಪವಾಸ. ನಿಮ್ ತರ ನಿರ್ಜಲ ಏನ್ ಇರಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೋ ತಿನ್ಕೊಂಡಿರ್ತೀವಿ. ಹೀಗಿರುವಾಗ ರೀ ನನ್ಗೊಂದು ಡ್ರೈ ಫ್ರೂಟ್ಸ್ ಆದ್ರೆ ಅಟ್ಲೀಸ್ಟ್ ಬೇಕಿತ್ತಲ್ಲ ತಿನ್ಲಿಕ್ಕೆ ಅಂತಂದೆ. ಸಡನ್ ಆಗಿ ಮನೆಗೆ ಡ್ರೈ ಫ್ರೂಟ್ಸ್ ನವನೇ ಮನೆಗೆ ಬಂದ ಸರ್, ಎಲ್ಲ ಡ್ರೈ ಫ್ರೂಟ್ಸ್ ತಗೊಂಡು. ಮಾಮೂಲಿ ತರೋದಕ್ಕಿಂತ ಎಲ್ಲ A to Z ಡ್ರೈ ಫ್ರೂಟ್ಸು, ಆಮೇಲೆ ಕಿವಿ ಫ್ರೂಟ್ಸು, ಆಲ್ಮೋಸ್ಟ್ ಎಲ್ಲಾನು ತಗೊಂಡ್ ಬಂದೆ. ಎಷ್ಟು ಖುಷಿ ಆಯ್ತು. ಜಸ್ಟ್ ಇವಾಗ ಹೇಳಿದೀನಿ, ಎಷ್ಟು ಬೇಗ ರಿಲೀಸ್ ಆಯ್ತಲ್ಲ ಅಂತಂದು ಖುಷಿ ಆಯ್ತು. ಆಮೇಲೆ ನನಗೆ ಬೆಳಗ್ಗೆ ಸರ್ಗೆ ಫೋನ್ ಮಾಡಿದೆ, ಪಿರಾಮಿಡ್ ಸಲುವಾಗಿ ಮಾಡಿದ್ದೆ. ಅವರು ಹೇಳಿದ್ರು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ, ಅವ್ರ ವಯಸ್ಸು ಈಗ 75 ವಯಸ್ಸು, ನಮ್ದೇನು 35 ಸರ್ ಏಜ್. ಅಂತ ಜ್ಞಾನಿಗಳ ಏನು ಮಾತಾಡುವಾಗ, ಏನ್ ಮೇಡಮ್ ಎಷ್ಟು ಎನರ್ಜಿ ಇದೆ ನಿಮ್ಮಲ್ಲಿ, ನೀವು ಮಾತಾಡಿದ ತಕ್ಷಣನೇ ನನ್ನ ಕೈಯೇ ಲಾಕ್ ಆಗೋಯ್ತು ಅಂತಂದ್ರು. ಅಂತ ದೊಡ್ಡವರಿಂದ ಕೇಳಿಸ್ಕೊಂತಾ ಇದೀವಿ ಅಂದ್ರೆ ಬಹಳ ಖುಷಿ ಆಗುತ್ತೆ. ಬಟ್ ಹುಣ್ಣಿಮೆ ದಿನಾನು ನಾವು ನಮ್ಮ ಮನೆಯಲ್ಲಿ ಹುಣ್ಣಿಮೆ ಧ್ಯಾನ ಮಾಡಿದ್ವಿ ಸರ್. ಮಾಡಿದಾಗನು ಎಲ್ಲ ಬಂದ ಜನನು ಹಾಗೆ ಹೇಳಿದ್ರು, ನಿಮ್ಮ ಮನೆ ಎಷ್ಟು ಎನರ್ಜಿ ಇದೆ ರೀ, ನಿಮ್ಮ ಮನೆ ಎಷ್ಟು ಎನರ್ಜಿ ಇದೆ ಅಂತ. ಸರ್ ನಾನು ಗುಡಾಕೇಶಗೆ ಬಂದ್ಮೇಲೆ ನಿಜವಾಗ್ಲೂ ಸಮಸ್ಥಿತಿಲಿ ಇರೋದನ್ನ ಕಲಿತೆ ಫಸ್ಟು. ಸೆಕೆಂಡು, ನಮ್ಮ ಪಿರಾಮಿಡ್ ಪೂಜಾ ಸಂಕಲ್ಪ ನೆರವೇರುತ್ತೆ ಸರ್ ಅವತ್ತೇ, ಹುಣ್ಣಿಮೆ ದಿನಾನೇ. ಹಾಗಾಗಿ ನನಗೆ ಗುಡಾಕೇಶದ ಮೇಲೆ ಬಹಳ ಇಂಟ್ರೆಸ್ಟ್ ಬಂತು, ಇದರಿಂದ ಬಹಳ ಉಪಯೋಗ ಇದೆ ಅಂತ. ನೆಕ್ಸ್ಟ್ ಸಂಜೆ ಒಂದು ಫೋನ್ ಬಂತು ಸರ್ ನನಗೆ. ಹಂಗೆ ಹೇಳಿದ್ ನೋಡಿ, ಏನಪ್ಪಾ ಇಷ್ಟು ದೊಡ್ಡ ವ್ಯಕ್ತಿ ಹಿಂಗೆ ಹೇಳಿದ್ರಲ್ಲ ಅಂತ. ಇರ್ಲಿ ಅಂತ ಸಾಧನೆ ಮಾಡ್ತಾ ಇದೀವಿ, ಅದಕ್ಕೆ ಏನೋ ಕಂಡು ಬರ್ತಾ ಇದೆ ಅನ್ಕೊಂಡೆ. ಸಂಜೆ ಒಬ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ಹಂಗೆ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಮ್ಯಾಮ್ ಅಂದ್ರು. ಹೇಳಿ ಅಂತಂದೆ. ಅವ್ರು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ನಾನು ಹಂಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೆ. ಅವ್ರಿಗೆ ಏನಂದ್ರು, ಏನ್ ಮೇಡಮ್ ಎಷ್ಟು ಎನರ್ಜಿ ಇದೆ ರೀ ನಿಮ್ಗೆ, ನಾನು ಮಲ್ಕೊಂಡಾಕಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ ನೋಡಿ ನಿಮ್ಮ ಮಾತನ್ನ, ಅಷ್ಟು ಎನರ್ಜಿ ಪಾಸ್ ಆಗೋಯ್ತು ನನಗೆ ಅಂದ್ರು. ಇವತ್ತು 3 ಜನ ಇದೇ ತರ ಹೇಳಿದಾರೆ ಸರ್ ನನಗೆ. ಮತ್ತೆ ಸಂಜೆ 9 ಗಂಟೆ ಆಯ್ತು, ಆವಾಗ ಮತ್ತೊಬ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ, ನಿಜವಾಗ್ಲೂ ನೀವು ಅವತ್ತು ಮೆಡಿಟೇಷನ್ ಮಾಡಿಸುವಾಗ ಬಂದ್ವಿ, ಇಂಥ ಸಣ್ಣರು ಎಷ್ಟು ಚೆನ್ನಾಗಿ ಮೆಡಿಟೇಷನ್ ಮಾಡಿದ್ರು ನೋಡಿ, ನನಗೆ ಬಹಳ ಖುಷಿ ಆಯ್ತು. ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಇದು ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ, ಹರಿಸ್ಬೇಕು ಅಂತ ನಿಮ್ಮ ಮನೆಗೆ ಬಂದಿದ್ರಿ ಮೊನ್ನೆ ಅಂತೇಳಿ ಒಂದು ಖುಷಿ ವಿಚಾರ ಹೇಳಿದ್ರೆ. ಆ 3 ಕೋಗಿಲೆಗಳು ಬಹುಶಃ ಇವರೇ ಇರಬೇಕು ಅಂತ ನಾನು ಅನ್ಕೊಂಡೆ. 1ನೇ ಕೋಗಿಲೆ ಉಮೇಶ್ ಸರ್, 2ನೇ ಕೋಗಿಲೆ ಸಂಜೆ ಸವಿತಾ ಸರ್, ಹೂಗಾರ್ ಸರ್ ಅಂತ ಅನ್ಕೊಂಡೆ ಸರ್. ಏನ್ ವಿಶೇಷ ಅಂತಂದಾಗ ಈಗ ಗೊತ್ತಾಯ್ತು ಸರ್ ನನಗೆ. ಆಮೇಲೆ ನೀವು ಪಿತೃಪಕ್ಷದ ಬಗ್ಗೆ ಹೇಳಿದ್ರಲ್ಲ, ನಾನು ಸರ್ ಜೊತೆಗೆ ಅದನ್ನೇ ಮಾತಾಡಿದ್ದೆ. ಬಟ್ ನೀವು ಕೂಡ ಅದೇ ಟಾಪಿಕ್ ಇವತ್ತೇನಂದ್ರೆ ನಾನು ಏನ್ ಥಿಂಕ್ ಮಾಡಿದ್ದೀನಿ ಅವೇ ರಿಲೀಸ್ ಆಗ್ತಾ ಇದೀವಿ ಪ್ರತಿಯೊಂದನ. ಅದು ಧ್ಯಾನ ಪ್ರಚಾರ ಅಂತ ಸರ್ ಮಾತಾಡಿ, ನಿಮ್ ಊರ ಕಡೆ ಎಲ್ಲ ಬರ್ತೀವಿ ನಾವು ಧ್ಯಾನ ಪ್ರಚಾರಕ್ಕೆ ಅಂತಿದ್ದಾರೆ. ನನ್ ಮಗ, ಮಮ್ಮಿ ನಾನು ಧ್ಯಾನ ಪ್ರಚಾರ ಅಂತಾನೆ ನನ್ನ ಬುಕ್ಕಲ್ಲಿ ಐತ್, ನೋಡಿಲ್ಲಿ ನೋಡಿಲ್ಲಿ ಅಂತ ಹೇಳ್ತಾ ಇದ್ದಾನೆ. ಏನಂದ್ರೆ ಎಲ್ಲ ಇವತ್ತಿನ ಟೋಟಲ್ ಡೇ ಏನ್ ಥಿಂಕ್ ಮಾಡಿದ್ವಿ ವಿತ್ ಇನ್ ಸೆಕೆಂಡ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸರ್ ಅದು. ನಾನು ನಮ್ಮ ಮನೆಯವ್ರು ನನ್ನ ಜೊತೆ ಒಂದ್ 2-3 ದಿನದಿಂದ ಮಾತಾಡ್ತಾ ಇರ್ಲಿಲ್ಲ. ನಾನು ನಿನ್ನೆ ವಾಕ್ ಹೋಗನ್ ಬರ್ರಿ ಅಂತ ನಾನೇ ಮಾತಾಡ್ಸಿದೆ. ಇವತ್ತು ಅವರೇ ವಾಕ್ ಹೋಗನ್ ಬಾ ಅಂದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ, ಅಷ್ಟು ಖುಷಿ ಆಯ್ತು ಸರ್ ರಿಯಲಿ. ಕಾಲಜ್ಞಾನ.
ಆಮೇಲೆ ಪಿರಮಿಡ್ ಗೊಂದಲ ನಿವಾರಣೆ ಆಯ್ತು ಸರ್. ಮೇಲೆ ಕಟ್ಬೇಕಾ ಭೂಮಿ ಮೇಲೆ ಕಟ್ಬೇಕಾ ಅಂತ ಬಹಳ ಗೊಂದಲ ಇತ್ತು. ಒಂದ್ಸರಿ ನಾನು ಕೇಳಿದೆ ಹಂಪಣ್ಣ ಸರ್ಗೆ, ಸರ್ ಮನೆ ಮೇಲೆ ಕಟ್ಟಿದ್ರೆ ಚೆನ್ನಾಗಿರುತ್ತಲ್ಲ, ಮನೆಗೆ ಶಕ್ತಿ ಇರುತ್ತೆ, ಭೂಮಿ ಮೇಲೆ ಅದು ಸಪ್ರೇಟ್ ಆಗಿಬಿಡುತ್ತೆ, ಜನಕ್ಕೆ ಅಷ್ಟೇ ಉಪಯೋಗ ಆಗುತ್ತೆ. ಏನಮ್ಮ ನೀನೇ ಒಂದು ದೊಡ್ಡ ಎನರ್ಜಿ, ಪಿರಾಮಿಡ್ ಕಟ್ಸಿದವ್ರೆ ದೊಡ್ಡ ಎನರ್ಜಿ ಇರುತ್ತೆ, ಮತ್ತೆ ಆ ರೀತಿ ಗೊಂದಲ ಮಾಡ್ಕೊಂತೀಯ, ಏನಿಲ್ಲ ಅಂತ ಅವರು ಸಮಾಧಾನ ಹೇಳಿದ್ರು. ಏನೋ ಎಲ್ರು ಎನರ್ಜಿ ಎನರ್ಜಿ ಅಂತಿದ್ದಾರೆ, ನನ್ನ ಸಾಧನೆ ಇನ್ನೂ ಸಾಧಿಸೋಷ್ಟಿದೆ ಸರ್. ನಾನು ಜಾಸ್ತಿ ಸಾಧನೆ ಮಾಡಬೇಕಾಗಿದೆ. ಈಗಲೇ ಇಷ್ಟೊಂದು ಕೇಳ್ತಾ ಇದ್ದೀನಿ, ಏನೋ ಒಂಥರ ಸ್ಪೋರ್ಟಿವ್ ಆಗ್ತಾ ಇದೆ. ಈಗ ರೋಗಿಗೆ ಸಲೈನ್ ಏರಿಸಿದಾಗ ಹೆಂಗ್ ಸೈ ಅಂತ ಏರಿಸಿದ್ರೆ ಎನರ್ಜಿ ಬರುತ್ತೆ, ಆ ಥರ ಮತ್ತಷ್ಟು ಎನರ್ಜಿ ಪಾಸ್ ಆಗ್ತಾ ಇದೆ ನನಗೆ. ರಿಯಲ್ ಸರ್, ನಿಮ್ ನಗುನ ಅಷ್ಟೇ ಖುಷಿ ಆಗುತ್ತೆ. ಆ ಶಿವರಾತ್ರಿ ದಿನ ಒಂದು ದಳ ಏಕದಳ ಅಂತ ಹೇಳಿದ್ರಲ್ಲ ಪ್ರಾಣೇಶಂದು, ಅವತ್ತಂತ ನಾನು ಇಡೀ ದಿನ ಮಾರನೇ ದಿನದವರೆಗೂ ನಕ್ಕಿದ್ದೀನಿ ಸ್ಕೂಲಲ್ಲಿ ಬೇರೆ. ಹೇಳಿದ್ರು ಅವ್ರು, ಉಮಾಶ್ರೀ ಮೇಡಮ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು, ಅವರೇ ನಂಗೆ ಗುಡಾಕೇಶ್ ಜಾಯಿನ್ ಮಾಡಿದ್ದು. ನೀವು ನಗದನ್ ಕಲಿದ್ದು. ಇಲ್ಲ ರೀ ನಾನು ಬಹಳ ಸಿಟ್ಟು ಅಂತಂದೆ. ಸಿಟ್ಟೆಲ್ಲ ಹೋಗುತ್ತೆ, ನಿಮ್ ನಗದನ್ ಕಲ್ತ್ ಬಿಡ್ತೀರಿ ನೀವು ಅಂದ್ರೆ. ನಿಜವಾಗ್ಲೂ ಅವತ್ತಂತ ನಾನು ಇಡೀ ದಿನ ರಾತ್ರಿ ಎಲ್ಲ ನಕ್ಕಿದ್ದೀನಿ ಸರ್. Okay. ಎಷ್ಟು ದಿವಸ ಆಯ್ತು ಮಂಡಲ ಇದನ್ನ ಆಯ್ತು? ಎಷ್ಟು ದಿನ ಆಗಿದೆ ಮೇಡಮ್ ನಿಮ್ದು? 36 ಹ್ಮ್ ಇವತ್ತಿಗೆ ಹ್ಮ್ 35 ಸರ್. ವೆರಿ ಗುಡ್, ಸೂಪರ್ ಮೇಡಮ್. ಅಂದ್ರೆ ಪೂರ್ತಿ ನೈಟ್ ಎಲ್ಲ ಮಾಡ್ತಿದ್ದೀರಾ? ಇಲ್ಲಿ ಇರೋದನ್ನ ಕಲ್ತಿದ್ದೀನಿ ಸರ್. ಅಂದ್ರೆ ಸಾಕಷ್ಟು ಜಿಮ್ಗಳಿದಾವಲ್ಲ, ಅಲ್ಲಿ ಇಲ್ಲಿ ಯಾವ ಜಾಯ್ನ್ ಆಗ್ಬೇಕು ಯಾವ್ದು ಬಿಡು, ಈ ತರ ಬಹಳ ಗೊಂದಲ ಇತ್ತು. ಯಾಕಂದ್ರೆ ಫ್ರೀ ಬೇರೆ ಇಲ್ಲಲ್ಲ, ನಾವು ಜಾಬ್ ಬೇರೆ ಮಾಡ್ತೀವಿ. ಈಗ ನಾನು ಯಾವಾಗ ಗುಡಾಕೇಶಿಗೆ ಸೇರಿದೆ, ಬಹಳ ರಿಫ್ರೆಶ್ಮೆಂಟ್ ಆಗ್ಬಿಟ್ಟೆ. ನನ್ನ ಸಾಧನೆ 9 to 6 ಇಷ್ಟೇ. ಟೈಮ್ ಸಿಕ್ಕಾಗ ಮತ್ತೆ ಉಳಿದದ್ದೆಲ್ಲ ಜಾಯಿನ್ ಮಾಡ್ಕೊಂಡು ಸತ್ಸಂಗಗಳನ್ನ ಕೇಳೋಣ ಅಂತ. ಈಗ ಏನಂದ್ರೆ ಫುಲ್ ಆ ಥರ ಯಾವುದೂ ಗೊಂದಲ ಇಲ್ಲ. ಇಲ್ಲಪ್ಪ ನನ್ನ ಸಾಧನೆ ಏನಿದ್ರು ಸಂಜೆನೆ, ಬಟ್ ಇದುವರೆಗೂ ಮಾಡ್ತಾ ಇದ್ದೀನಿ, ಬಹಳ ಖುಷಿ ತಂದಿದೆ. ಇನ್ನೂ ನನಗೆ ಅದ ವಿಶ್ವಶಕ್ತಿ ಸಹಕಾರ ನೀಡಬೇಕು. ನಿಮ್ಮ ಆಶೀರ್ವಾದನೂ ಇರಲಿ ಸರ್. ನಮ್ಮ ಆಶೀರ್ವಾದ ಏನಿಲ್ಲ ಮೇಡಮ್, ಎಲ್ಲ ನಿಮ್ ಪ್ರಯತ್ನ. ಹ್ಮ್ ಖಂಡಿತ ಇದೆ, ಒಳ್ಳೇದಾಗ್ತದೆ ಎಲ್ಲರಿಗೂ. ಗುಡಾಕೇಶ ಅಂದ್ಮೇಲೆ ಮತ್ತೆ ಅವರು ಒಂದು ಶಕ್ತಿ ಕ್ಷೇತ್ರ ಆಗಿ ತಯಾರಿ ಆಗ್ಲೇಬೇಕಲ್ವಾ? ನನ್ಗೆ ಇವತ್ತಿನ ದಿನ ಬಹಳ ಬಹಳ ಅಂದ್ರೆ ಬಹಳ ಖುಷಿ ಆಗಿದೆ ಸರ್. ರಿಯಲಿ ನನಗೆ ಧ್ಯಾನದಲ್ಲಿ ಅನುಭವಗಳಾಗಲ್ಲ. ಈ ರೀತಿ ಏನಂದ್ರೆ ನಾನು ಏನ್ ಅನ್ಕೊಂಡಿರ್ತೀನಿ ಅದು ಸಕ್ಸಸ್ ಆಗ್ತೆ ಟೋಟಲಿ. ಆ ರೀತಿ ಆಗುತ್ತೆ ಅನುಭವಗಳು, ಆ ರೀತಿ ಏನಾಗಿಲ್ಲ, ಈ ರೀತಿ ಅನುಭವ ಆಗಿದೆ ನನಗೆ. ಹೌದೌದು. ನೀವು ಗುಡಾಕೇಶ ಅದಕ್ಕೆ ಹೇಳೋದು ನಾನು, ಅವರು ಬರೀ ಅವ್ರು ಅಷ್ಟೇ ಅಲ್ಲ, ಅವ್ರು ಇಡೀ ಮನೆನೇ ಒಂದು ಎನರ್ಜಿ ಪ್ಲೇಸ್ ಆಗ್ಬಿಡುತ್ತದೆ. ಹಾ ಸರ್. ಅಷ್ಟು ಸರ್ ಅದಕ್ಕೆ ಮನೆಯಲ್ಲಿ ಒಬ್ಬರಾದ್ರೂ ಹೌದು ಸರ್. ಗುಡಾಕೇಶ ಮಾಡೋರು ಇರ್ಬೇಕು. ಇದ್ರೆ ಇಡೀ ಅವ್ರಿಗೆ ಮಾತ್ರ ಅಲ್ಲ, ಆ ಇಡೀ ಮನೆಗೆ ಅದು ಒಂದು ಎನರ್ಜಿ ಇದ್ದವ್ರು ಎಲ್ಲರಿಗೂ. ಎಲ್ರು ಹೇಳ್ತಾ ಇದಾರೆ ಸರ್, ನಿಮ್ಮನೆ ತುಂಬಾ ಎನರ್ಜಿ ಇದೆ, ನಿಮ್ಮನೆ ತುಂಬಾ ಎನರ್ಜಿ ಇದೆ. ಈಗ ನನಗೆ ಹಿಡಿದ್ಬಿಟ್ಟಿದಾರೆ ನೋಡ್ರಿ ಇವತ್ತು. ಹ್ಮ್. ಅಲ್ಲಿ ಯಾಕೆ ಎನರ್ಜಿ ಇದೆ ಅಂದ್ರೆ ನೀವ್ ಇದೀರಲ್ಲ ಅಂತ ಎನರ್ಜಿ. ಆಗ್ಬೇಕು ಇನ್ನು, ಇವಾಗ ಅಂಬೆಗಾಲ್ ಇಟ್ಟಿದೀವಿ. ಮಾಡಿ ಮಾಡಿ ಮೇಡಮ್. ಓಕೆ ಓಕೆ ಸರ್. ನಿಮ್ಮಲ್ಲಿ ಎನರ್ಜಿ ಇದೆ ಬಿಡಿ ಮೇಡಮ್ ದಾರೆ, ಅದ್ಭುತವಾದ ಎನರ್ಜಿ ಇದೆ ಬಿಡಿ ಮೇಡಮ್ ದಾರೆ ನಿಮ್ಮಲ್ಲಿ. ಸರ್ ನೀವ್ ಬೆಳಗ್ಗೆ ಹಾಗೆ ಹೇಳಿದ್ರೆ ಫೋನ್ ಮಾಡಿ ಸರ್. ಗೊತ್ತಾಯ್ತಿಲ್ಲ. ಅಲ್ಲ 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 ಸರ್, ಎನರ್ಜಿ ನನಗೆ ಆಗ್ತಾನೆ ಇಲ್ಲ ಸರ್. ಅವ್ರದ್ದು ಮಾತಾಡ್ತಾ ಇದ್ದೀನಿ, ನಾನು ಅಂಗಡಿನಲ್ಲಿ ಇದ್ದೀನಿ, ಏನು ಕೈ ಬಿಗ್ಗೆ ಕಟ್ಕೊಂತೀನಿ, ಅಲ್ಲಿಗೂ ಎನರ್ಜಿ ಫುಲ್ ಪಾಸ್ ಆಗ್ತಾ ಇದೆ ಮೇಡಮ್ ಅವರಿಂದ. ನಾನು ಹಾಗೆ ಮೇಡಮ್ ದಾರೆ ಏನೋ ಶಕ್ತಿ ಅಂತ ಹೇಳ್ತಾರ, ಸ್ತ್ರೀ ಶಕ್ತಿ, ದೇವರ ಮೇಲೆ ಲೇಡೀಸ್ ಅನ್ನೋ ಒಂದು ಶಕ್ತಿನೇ ಅವರೆಲ್ಲ. ನಿಜವಾಗಿ ಯಾವ್ದೋ ದೇವತೆ ಆಗಿ ಒಂದು ಮಾಡಿದಾರೆ ಅನ್ಸುತ್ತೆ. ನನಗೆ ತುಂಬಾ ಖುಷಿ ಆಯ್ತು ಮೇಡಮ್ ದಾರೆ, ನಿಜವಾಗಿ. ನೀವ್ ಹೇಳ್ತಾ ಇದ್ರೆ ನನ್ಗೆ ಅದೇ ರೀತಿ ನೋಡಿ, ಇವಾಗ ಅಷ್ಟೇ ಕೂತಿದ್ರೆ ಅದೇ ನೋಡಿ ಕಣ್ಣೀರು ಎಳಿತಾ ಇದ್ರೆ ನೋಡಿ ಕನ್ನಡಗೆ. ಆ ಎನರ್ಜಿ ಆ ಮನೆಗಳಲ್ಲಿ ಆಗಿರುತ್ತೆ. ಇವಾಗ ನಮ್ಮ ಮನೆಯಲ್ಲ ಅಷ್ಟೇ, ಎಲ್ಲಾರು ಬರ್ತಾರೆ, ಗುರು ಕಿರಣ್ ಬರ್ತಾರೆ, ಅವರು ಎಲ್ಲಾರು ಬರ್ತಾರೆ. ಸರ್ ಏನ್ ಎನರ್ಜಿ ಸರ್ ಅಂತಾರೆ ಸರ್. ನಿಜವಾಗಿ ಒಬ್ಬೊಬ್ರು ಮನೆಯಲ್ಲಿ ಕಾಲಿಟ್ರೆ ಎನರ್ಜಿ ಅಂತಾರಲ್ಲ, ಆ ತರ ಸರ್. ಸೂಪರ್ ಮೇಡಮ್ ಅವ್ರೆ, ಅದ್ಭುತವಾದ ಅನುಭವ. ಒಳ್ಳೆ ಕೋಗಿಲೆ ಅಂತ ಹೆಸರಿಟ್ರಿ, ಧನ್ಯವಾದಗಳು. ಜಯ 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 ಓ ಪತ್ರಿಜಿ. ಅದು ಹುಣ್ಣಿಮೆ ದಿನನೇ ಪಿರಾಮಿಡ್ ಪೂಜೆ ಮಾಡಿದೀವಿ ಸರ್ ನಾವು, ಭೂಮಿ ಪೂಜೆನ. ಪಿರಾಮಿಡ್ ವೆರಿ ಗುಡ್. ಇವಾಗ ಎಲ್ಲಿ ಮನೆ ಮೇಲೆ ಕಟ್ಟಿಸ್ತಾ ಇದೀರಾ? ಮನೆ ಮೇಲೆ ಇಲ್ಲ ಸರ್, ಭೂಮಿ ಮೇಲೆ ಕಟ್ಟಿಸ್ತಾ ಇದೀವಿ. ಮನೆ ಮೇಲೆ ಓಪನ್ ಮಾಡೋಣ ಅಂತಿದೀವಿ ಸರ್, ಓಪನ್ ಪಿರಾಮಿಡ್. ಹ್ಮ್ ಈಗ ಭೂಮಿ ಮೇಲೆ ಅಂದ್ರೆ 12x12 ರೆಡಿ ಆಗ್ತಾ ಇದೆ ಸರ್. ಹ್ಮ್. ಗೋಡೆ ರೆಡಿ ಆಗಿದೆ, ನಾಳೆ ಇಂಜಿನಿಯರ್ ಬರ್ತಾರೆ ಸರ್ ಮೆಜರ್ಮೆಂಟ್. ನಿಮಗೊಂದು ರಿಸರ್ವೇಶನ್ ರೆಡಿ ಇದೆ ಹಂಗಾರೆ ಸತ್ಯಲೋಕದಲ್ಲಿ. ಥ್ಯಾಂಕ್ ಯು ಸರ್. ಗುಡಕೇಶಿಗೆ ಬಂದ್ಮೇಲೆ ಸತ್ಯಲೋಕ ಹೋಗ್ಲೇಬೇಕಲ್ವಾ?
ಗುಡಕೇಶಿಗೆ ಬಂದ್ಮೇಲೆ ನಾ ಸತ್ಯಲೋಕ ಹೋಗ್ಲೇಬೇಕು. ಎಲ್ಲದಕ್ಕೂ ಕಾರಣನೋ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ಸಾರ್ ಅಂದಾಗೆ. ಅರುಣ್ ಸಾರ್. ಥ್ಯಾಂಕ್ ಯು. ಇದು 2ನೇ ಸರಿ ಸರ್, ಯಾರೋ ಒಂದ್ಸರಿ ಹೇಳಿದ್ರು ಸತ್ಯಲೋಕಕ್ಕೆ ಒಂದ್ ಸೀಟ್ ರೆಡಿ ಇದೆ ನಿಮ್ಗೆ ಅಂತ. ಹೇಳಿದ್ರು ನನ್ಗೆ. ತುಂಬಾ ಸ್ಪೋರ್ಟಿವ್ ಸರ್, ನಿಮ್ಮನ್ನ ನೋಡಿ ನಾವೆಲ್ಲ ಕಲಿಬೇಕು ರಿಯಲಿ. ಇಡೀ ದಿನ ಇಷ್ಟು ಚೆನ್ನಾಗಿ ಕ್ಲಾಸ್ ನಡೆಸ್ಕೊಡ್ತಾ ಇದ್ದೀರಾ. ರಿಯಲಿ ಬಿಗ್ ಥ್ಯಾಂಕ್ಸ್ ಸರ್ ನಿಮ್ಗೆ. ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಥ್ಯಾಂಕ್ ಯು ಮಾಸ್ಟರ್. ಭಾಗ್ಯವಂತರು ನಾವೇ ಭಾಗ್ಯವಂತರು. ನಿಜಾಗಿ ಭಾಗ್ಯವಂತರು ನಾವೇ ನೋಡ್ತಾರೆ ಭಾಗ್ಯವಂತರು ಮೇಡಮ್. ನಿಜಾಗಿ ಅಷ್ಟು ಸುಲಭ ಅಲ್ಲ ಈ ತರ ಮಾಸ್ಟರ್ ಸಿಕ್ಕೋದೊಂದು ಏನ್ ಅನ್ಕೊಂಡಿದೀರಾ? ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ನಾವು, ಗೊತ್ತಾಯ್ತರ? ಆ ತರ ನಮ್ಗೆ ಅಲ್ಲ ಈ ತರ ಮಾಸ್ಟರ್ ಸಿಕ್ಕಿದ್ದಾರೆ. ನಾವು ಗುಡಕೇಶಕ್ಕೆ ಸೇರಿದ 1 hour ಅಲ್ಲೇ ರಿಸಲ್ಟ್ ಬಂದಿದೆ ಸರ್ ನನ್ಗೆ. ಗುಡ್ ನ್ಯೂಸ್. 9 to 10 ಸೇರಿದೆ ನಾನು. 9 to 10 ಮ್ಯೂಸಿಕ್ ಕೇಳಿಸ್ಕೊಂಡೆ. 10:30ಗೆ ನಮ್ಮ ಮನೆಯವರು ಬಾಗಲಕೋಟೆಯಿಂದ ಬಂದ್ರು. ಯಾಕ್ರಿ ಇವತ್ತು ನೀವು ನನ್ಗೆ ಹೇಳ್ದೇನೆ ಹೋಗಿರಲ್ಲ ಬಾಗಲಕೋಟೆಗೆ ಅಂದೆ. ಇಲ್ಲ ನನಗೆ ಮತ್ತೆ ತಿರ್ಗಾ ಗದಗಿಗೆ ಟ್ರಾನ್ಸ್ಫರ್ ಆಯ್ತು ಅಂದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟಿಷ್ಟಲ್ಲ, ಏನಪ್ಪ ಇವ್ರು ಯಾವಾಗ ಬಾಗಲಕೋಟೆ ತಪ್ಪುತ್ತೆ, ಗದಗಿಗೆ ಯಾವಾಗ ಬರ್ತಾರೆ, ನನ್ನ ಡೈಲಿ ಸ್ಕೂಲಿಗೆ ಬಿಡೋರು ಯಾರು ಅಂತಂದ್ ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಮಾರ್ನಿಂಗ್. ಇವ್ರು ಬಾಗಲಕೋಟೆಗೆ ಹೋಗ್ಬಿಟ್ರೆ ಹೆಂಗಪ್ಪ ಅಂತ. 9 to 10 ಮಾಡಿದೀನಿ. 10:30 1 hour ಅಲ್ಲಿ ರಿಸಲ್ಟ್ ಬಂದಿದೆ ಸರ್. ಅದಕ್ಕೆ ನಂಗೆ ಗುಡಾಕೇಶದ ಮೇಲೆ ಬಹಳ ನಂಬಿಕೆ ಬಂದ್ಬಿಡ್ತು ಅವತ್ತಿಂದಾನೆ. ಅವತ್ತಿಂದ ಇವತ್ತಿನವರೆಗೂ ಬೆನ್ನು ಹಚ್ಚಿಲ್ಲ ನಾನು. ವೆರಿ ಗುಡ್. ಮತ್ತೆ ಅಷ್ಟು ಬ್ಯುಸಿ ಇರ್ತೀವಿ. ಸ್ಕೂಲಲ್ಲಿ ಕೂಡ ಅಷ್ಟೇ ವರ್ಕ್ ನಡೀತಾ ಇದೆ. ಎಲ್ಲ ಬಹಳ ಚೆನ್ನಾಗ್ ಆಗ್ತಾ ಇದೆ ಸರ್ ಸ್ಕೂಲಲ್ಲಿ ಕೂಡ ಕೆಲಸಗಳು. ಬಹಳ ಖುಷಿನೂ ಆಗ್ತಾ ಇದೆ. ಎಷ್ಟು ಫ್ರೆಶ್ ಇರುತ್ತೆ ಅಂದ್ರೆ ಕಣ್ಣುಗಳು. ನಿದ್ದೆ ಮಾಡಿದಾಗೂ ಕೂಡ ಅಷ್ಟು ಫ್ರೆಶ್ ಇರಲ್ಲ. ಇನ್ನು ಮಲಗ್ಬೇಕೇನೋ ಅನ್ಸುತ್ತೆ. ಆ ತರ ಫೀಲಿಂಗ್ಸ್ ಇಲ್ಲ ಸರ್. ಮೈಂಡ್ ಫ್ರೆಶ್ ಅಂದ್ರೆ ಫ್ರೆಶ್ ಇದೆ. ಓಕೆ, ಮಾಡಿ ಮಾಸ್ಟರ್. ಜಯಲಕ್ಷ್ಮಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ನಮಸ್ತೆ ಮಾಸ್ಟರ್, ಎಲ್ಲರಿಗೂ ನಮಸ್ತೆ. ಇವತ್ತಿಂದು ದೇವಗಂಗೆದು ಹೇಳಿದ್ರಲ್ಲ ಸರ್, ಅದಂತೂ ತುಂಬಾ ಚೆನ್ನಾಗಿತ್ತು. ಭಗೀರಥನಿಂದ ಸಾಗರ ಪುತ್ರರಿಗೆ ಮುಕ್ತಿ ಕೊಡಿಸಿದ್ರಲ್ಲ, ಹಂಗೆ ಈ ಗುಡಕೇಶಕ್ಕೆ ಮುಕ್ತಿ ಕೊಡಿಸೋರು ನೀವು, ಗುಡಕೇಶ ಮಾಡೋರಿಗೆ ನಿಜವಾಗ್ಲೂ ಆವತ್ತು ಆ ಭಗೀರಥ ದಾರಿ ತೋರಿಸಿದ್ರೆ ಈ ಗುಡಕೇಶ ಅದ್ ಯಾರಿಗೆ ಮುಕ್ತಿ ಹೋಗಿ ದಾರಿ ನೀವ್ ತೋರಿಸ್ತಾ ಇದೀರ ಸರ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಖುಷಿ ಆಯ್ತು. ಮತ್ತೆ ಒಂದು ಸರ್ ಅದು ಸತ್ತವ್ರಿಗೆ ಆನಂದಿಸದ್ದು ಕಾರ್ಯ ಮಾಡೋರ್ಗೆ ಇರ್ತಾರೆ ಅಂತ ಹೇಳಿದ್ರಲ್ಲ ಸರ್. ಈಗ ಎಲ್ರಿಗೂ ಕಾರ್ಯ ಮಾಡ್ತಾರ ಸರ್? ಮಾಡಲ್ಲ. ಈಗ ಎಷ್ಟೋ ಅನಾಥವಾಗಿ ಸತ್ತಿರೋರ್ನ ಅನಾಥಾಶ್ರಮದಲ್ಲಿ ನೋಡ್ತೀವಲ್ಲ, ಅವ್ರೇನ ಸತ್ತ ಏನೋ ತಗೊಂಡೋಗಿ ಸುಡೋದು ಮಣ್ ಮಾಡೋದು ಏನೋ ಒಂದ್ ಮಾಡ್ತಾರ. ಅವ್ರ ಕಾರ್ಯಗಳನ್ನೆಲ್ಲ ಮಾಡಲ್ಲ. ಅವ್ರ ಆತ್ಮಗಳು ಏನು ಸರ್ ಅವ್ರದ್ದು? ಅವ್ರ ಏನಾಗ್ತಾರೆ ಸರ್ ಅವ್ರು? ಅದು ಮತ್ತೆ ಆತ್ಮದ ಅಶಾಂತಿಯಿಂದಲೇ ಇರ್ತದೆ. ಮಾಡ್ತಾರೆಪ್ಪ, ಎಲ್ಲರೂ ಮಾಡ್ತಾರೆ. ನೀವು ಸರ್ ಇದರಲ್ಲೂ ಮಾಡಿದ ಅನಾಥಾಶ್ರಮದಲ್ಲೂ ಕೂಡ ಅದಕ್ಕೆ ಬೇಕಾದಂಥದ್ದು ದೊಡ್ಡ ಆಡಂಬರದಲ್ಲಿ ಮಾಡದೇ ಇದ್ರು ಕೂಡ ಸ್ವಲ್ಪನಾದ್ರೂ ಕಾರ್ಯಗಳನ್ನು ಮಾಡ್ತಾರೆ. ಅಂದ್ರೆ ಯಾರಾದ್ರೂ ಮಾಡ್ಲೇಬೇಕು, ಆ ಕಾರ್ಯನ ಮಾಡ್ಲೇಬೇಕು ಅಂತ ಮಾಡ್ಲೇಬೇಕು ಅನ್ನೋದು ಸರ್ ಅದ್ರದ್ದು ಉದ್ದೇಶ. ಬೇಕು ಅನ್ನೋದಕ್ಕಿಂತ ಆ ಆತ್ಮ ಇಲ್ಲಿ ಏನೇನೋ ಇಟ್ಕೊಂಡಿರ್ತದೆ, ಆಸೆ, ಏನೇನೋ ಬಯಕೆಗಳನ್ನ. ನಾನು ಒಂದೇ ಸಾರಿ ನೀವು ಬಿಟ್ಟು ಬಿಡ್ರಿ ಅಂದ್ರೆ ಹೆಂಗ್ ಬಿಡ್ಲಿಕ್ಕಂತ ಅಲ್ವಾ? ಒಂದ್ ಸ್ವಲ್ಪ ಅದಕ್ಕೆ ಅಲ್ಪ ಸ್ವಲ್ಪ ಆಸೆ ಇಟ್ಕೊಂಡಿರ್ತದ. ಅದಕ್ಕೆ ಹಾಗಾಗಿ ಅದಕ್ಕೆ ಸ್ವಲ್ಪ ಬೇಕಾಗ್ತದೆ. ನಿಧಾನ, ಸ್ವಲ್ಪ ಸಮಯ ಬೇಕು ಅದನ್ನೆಲ್ಲ ಆ ಒಂದು ಇದರಿಂದ ಹೊರಗೆ ಬರ್ಲಿಕ್ಕೆ. ಹಂಗಾಗಿ ಬೇಕಾಗ್ತದೆ. ಅದೇ ಸರ್, ಅದೊಂದು ಇತ್ತು ನನಗೆ. ನಾನು ಯೋಚನೆ ಮಾಡಿದೆ, ಇಲ್ಲೇ ಹೀಗಿದೆ, ಮಕ್ಳು ಇರ್ತಾರೆ, ಇರೋರೇನೋ ಮಾಡ್ತಾರೆ, ಇಲ್ದೇ ಇರೋರೆಲ್ಲ ಈಗ ಅನಾಥವಾಗಿ ಎಷ್ಟೋ ಜನ ಬಿಟ್ಟು ಹೋಗಿರ್ತಾರೆ. ಅಕಸ್ಮಾತ್ ಇದ್ರೂನು ಹೊರದೇಶದಲ್ಲಿ ಇದ್ದವರು ಬರೋದು ಇಲ್ಲ. ತಂದೆ ತಾಯಿಗಳು ಸತ್ರು ಇವಾಗ ಬರೋದೇ. ಮಕ್ಕಳೇ ಮಾಡ್ಬೇಕಂತೇನಿಲ್ಲ, ಯಾರು ಮಾಡಿದ್ರು ನಡೀತದೆ. ಬೇರೆ ಯಾರು ಮಾಡಿದ್ರು ನಡೆಯುತ್ತೆ ಸರ್? ಯಾರು ಮಾಡಿದ್ರು ನಡೀತದೆ ಮೇಡಮ್. ಅದೆಲ್ಲ ಸುಮ್ನೆ ನಾವು ಮಾಡಿಕೊಂಡೆ, ಅದೆಲ್ಲ ಉಲ್ಲೇಖ ಇದೆ ಗರುಡ ಪುರಾಣದಲ್ಲಿ. ಯಾರೆಲ್ಲ ಮಾಡಬಹುದು. ಕೊನೆಗೆ ಯಾರು ಇಲ್ಲ ಅಂತಂದ್ರೆ ರಾಜ, ಆ ದೇಶದ ರಾಜ ಮಾಡಬಹುದು. ಯಾಕಂದ್ರೆ ಅವನಿಗೆ ಸಂಪೂರ್ಣ ಅಧಿಕಾರ ಇರ್ತದೆ. ಯಾರು ಇಲ್ಲ ಅಂತಂದ್ರೆ ಯಾರು ಹಾದಿ ಬೀದಿಲಿ ಹೋಗೋನು ಸಹ ಮಾಡಿದ್ರು ಕೂಡ ಅದು ಸಿಕ್ಕೇ ಸಿಗ್ತದೆ. ಅವರು ತಂದೆ ಮಕ್ಕಳೇ ಮಾಡಬೇಕು. ಅವರು ಒಂದ್ ವೇಳೆ ಆ ತರದ ಭ್ರಮೆ ಇಟ್ಕೊಂಡಿದ್ರೆ ಮತ್ತೆ ಅವರೇ ಬರ್ಬೇಕು. ಅಂದ್ರೆ ನನಗೆ ನನ್ನೊಂದು ದೊಡ್ಡ ಮಗನೇ ಬಂದು ಕೊಳ್ಳಿ ಹಾಕ್ಬೇಕು, ನನ್ನ ದೊಡ್ಡ ಮಗನೇ, ಈ ತರ ಕೆಲವೊಂದು ಹುಚ್ಚು ಹುಚ್ಚು ಆಸೆ ಇಟ್ಕೊಂಡಿರ್ತಾರೆ ಕೆಲವರು.
ಅವನೇ ಬಂದು ನನಗೆ ಎಲ್ಲ ಮೊನ್ನೆ ಯಾರು ಹೇಳ್ತಾ ಇದ್ರಲ್ಲ, ನನ್ನ ದೊಡ್ಡ ಮಗನೇ ಬಂದು ನನಗೆ ಬಾಯಿಗೆ ನೀರ್ ಹಾಕ್ಬೇಕು, ಹೀಗೆಲ್ಲ ಏನೇನೋ ಆಸೆ ಇಟ್ಕೊಂಡಿರ್ತಾರಲ್ಲ, ಆ ಜೀವ ಬೇಗ ಹೋಗಲ್ಲ. ಹೋದ್ಮೇಲೂ ಕೂಡ ಅದು ಅದೇ ಭ್ರಮೆಯಲ್ಲಿ ಇರ್ತದೆ. ಯಾರ್ಯಾರೋ ಇದ್ ಮಾಡಿದ್ರೆ ಕೂಡ, ಏನೋ ಬೆಂಕಿ ಹಾಕಿದ್ರೆ ಆ ಅದಕ್ಕೆ ತೃಪ್ತಿ ಸಿಗಲ್ಲ ಅವಾಗ. ಅದೆಲ್ಲ ಮೋಹ, ಅದನ್ನೇ ಹೇಳೋದು ಮಾಯೆ ಮಾಯೆ. ಅದಕ್ಕೆ ಏನು ಇಟ್ಕೊಳ್ಬಾರ್ದು. ಭಗವಂತ ಒಂದು ಒಳ್ಳೆ ಸಾವು ಕೊಟ್ಬಿಡು, ಆಮೇಲೆ ಒಳ್ಳೆ ಆ, ನಮಗೆ ಒಂದು ಉತ್ತಮ, ನಮ್ಮ ಯೋಗ್ಯತೆ ಅನುಸಾರವಾಗಿ ಒಂದು ಸದ್ಗತಿ ಸಿಕ್ಬಿಡ್ಲಿ, ಎಲ್ಲೂ ನಾವು ಸಿಕ್ಕಾಕೊಳ್ಳೋದು ಬೇಡ ಅಂತ ದೇವರಲ್ಲಿ ನಾವು ಯಾವಾಗಲೂ ಆ ಮನಸ್ಥಿತಿಯಲ್ಲಿದ್ರೆ ಖಂಡಿತ ಮಧ್ಯೆ ಎಲ್ಲೋ ಹೋಗಿ ಸ್ಟ್ರಕ್ ಆಗೋಲ್ಲ. ಅದು ಬಿಟ್ಟು ನಂದು ಮನೆ, ನಂದು ಅದು, ನಂದು 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 ಅಂತ ಏನಾದ್ರೂ ನಾವು ಗಂಟೆ ಹಾಕಿ ಇಟ್ಕೊಂಡಿದ್ರೆ ಪಾಶಗಳನ್ನ, ಅದು ಇಲ್ಲೇ ಸಿಕ್ಕಾಕೊಳ್ತದೆ. ಅದೇ ನೀವು ಇದ್ರ ಬಗ್ಗೆನೇ ಒಂದ್ಸಲ ಹೇಳಿದ್ರಿ ಸರ್. ಯಾರು ಅದೇ ಕೆಲವರೆಲ್ಲ ಅಯ್ಯೋ ನನ್ ಒಡವೆ, ನನ್ ಆಸ್ತಿ, ನನ್ ಮನೆ, ನನ್ ಗಂಡ ಮಕ್ಳು ಅನ್ಕೊಂಡು ಇರ್ತಾರೆ. ಸಾಯುವಾಗ ಜೀವ ಹೋಗೋ ಟೈಮಲ್ಲಿ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದೇ ಅದು ಮ್ಯಾನುಫ್ಯಾಕ್ಚರ್ ಆಗೋದು ಅಂತ. ಹೌದು. ಅದು ಇವಾಗ್ಲಿಂದಲೇ ನಾಮ ರಾಮನಾಮ, ಕೃಷ್ಣನಾಮ ಅದು ಯಾವಾಗ್ಲೂ ನಮ್ ಬಾಯ್ಲಿ ನಿಜವಾಗ್ಲೂ ಅದು ತುಂಬಾ ಅದ್ಭುತ ಸರ್. ನಂಗೆ ಅನಿಸ್ತಾ ಇರುತ್ತೆ ಯಾವಾಗ ನೋಡಿದ್ರು. ನನಗಂತೂ ಅದು ಅದೇ ಏನಂತಾರ ಅಭ್ಯಾಸ ಆದಂಗ ಏನು ಕೂತ್ಕೊಂಡ್ರು ರಾಮ, ನಿಂತ್ಕೊಂಡ್ರು ರಾಮ, ಶ್ರೀರಾಮ 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 ಅನ್ನೋದೇ ಆಗೈತೆ ಸರ್. ದಿವ್ಸಕ್ಕೆ ಎಷ್ಟು ಸಲ ಹೇಳ್ತೀನ ಆ ರಾಮನಾಮನ, ಅಷ್ಟೊಂದು ಬಾಯ್ಪಾಠ ಆದಂಗ ಐತಿ. ನಿಜವಾಗ್ಲೂ ಅದ್ರಲ್ಲಿ ಏನೋ ಒಂಥರ ಖುಷಿ ಸರ್. ನಂಗ ಹ್ಮ್ ಖುಷಿ ಆಗತ್ತೆ ಅವಾಗ ಹೇಳುವಾಗ. ಏನಾರು ಕೆಲಸ ಮಾಡೋಗ್ಲಾರುವೆ ಶ್ರೀರಾಮ ಶ್ರೀರಾಮ ಅಂತ ಇದ್ರೆ ಏನೋ ಒಂಥರ ಶಕ್ತಿನೂ ಬಂದಂಗ ಆಗತ್ತೆ ಕೈಕಾಲ್ಗಳಿಗೆ. ಒಂಥರ ಮನಸ್ಸಿಗೆ ಸಂತೋಷನೂ ಆಗುತ್ತೆ. ಅದು ಅವತ್ತು ನೀವ್ ಅವತ್ತು ಹೇಳ್ದಾಗಿಂದ ಅದು ಒಂಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ನನ್ಗೆ. ಶ್ರೀರಾಮನಾಮ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಅದು ಕಡೆ ತನಕ ಹಂಗೆ ಇರ್ಬೇಕು ಅನ್ನೋದೇ ಅಂದಿದ್ದು. ಮಾಡಿ ಮಾಡ್ಕೊಂತ ಇರಿ. ಏನೇನೋ ನೆನ್ಪು ಮಾಡ್ಕೊಳ್ಳೋದಲ್ಲ, ಹೌದೌದು. ಆ ನೆನಪು ಇದು ಮಾಡೋಬೇಕು ಅದಕ್ಕೆ. ಅದೇ ನೀವು ಇದ್ರ ಬಗ್ಗೆನೇ ಈಗೆಲ್ಲ ಒಂದ್ 2 ತಿಂಗಳೇನ ಆಗಿತ್ತು ಹೇಳಿ ಇದ್ರ ಬಗ್ಗೆ. ಅದು ಅದೊಂದು ಅಭ್ಯಾಸ ಯಾವ್ದಾದ್ರು ಹೇಳಿ, ಯಾವ್ದಾರ ದೇವ್ರ ನಾಮ ಬಾಯಲ್ಲಿ ಬರ್ತಾ ಇದ್ರೆ ಅದೇ ಲಾಸ್ಟಿಗೆ ನಮ್ ಜೀವ ಹೋಗೋ ಟೈಮಲ್ಲಿ ಆ ನಾಮನೇ, ಆ ಹೆಸರೇ ಬಂದಾಗ ಆಗೊಂದು ನಮಗೆ ಒಂದು ಮುಕ್ತಿ ಈ ಮಾರ್ಗ ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಆಯ್ತು. ಗೂಢಕೇಶ ಮಾಡೋರು ಯಾರು ಆಸೆಗಳನ್ನ ಆತರ ಇಟ್ಟು ಕೇಳಲ್ಲ. ಆದ್ರೆ ಬೇರೆಯವ್ರಿಗೆ ಅದೆಲ್ಲ ಗೊತ್ತಾಗ್ಬೇಕಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲಿ ಪಾಪ ಆಸೆಗಳು ಇರ್ತದೆ, ಏನ್ ಮಾಡಂಗಿಲ್ಲ. ಯಾಕಂದ್ರೆ ಸಂಸಾರದಲ್ಲಿ ಇದ್ದಾರಲ್ಲ ಎಲ್ಲ ಹೌದು. ಬಿಟ್ಟು ಹಂಗೆ ಆಗ್ತದೆ. ಸಂಸಾರದಲ್ಲಿ ನಿರ್ವಾಣ ಏನೋ ಆಸೆ ಇರ್ತದೆ. ಏನೋ ಒಂದು ಒಳ್ಳೆ ಮನೆ ಮಾಡ್ಬೇಕು ಅಂತ ಆಸೆ ಇರ್ತದೆ. ಒಂದು ಒಳ್ಳೆ ಮದುವೆ ಆಗ್ಬೇಕಂತ ಆಸೆ ಇರ್ತದೆ. ಆ ಮಕ್ಕಳಿಗೆ ಅಂದ್ರೆ ಮಕ್ಕಳು ಬೇಕು ಅಂತ ಆಸೆ ಇರ್ತದೆ. ಇದೆಲ್ಲ ಸಹಜ. ಅದು ಇರಬಾರ್ದು ಅಂದ್ರೆ ಹಿಂಗೆ. ಅದೇ ಸರ್, ಅಹಲ್ಯದು ಹೇಳಿದ್ರಲ್ಲ, ನೀವ್ ಹೇಳ್ದಂಗ ಅದು ಒಂದೊಂದು ಒಬ್ಬೊಬ್ರು ಒಂದೊಂದು ಕಥೆನ ಹೇಳ್ತಾರೆ. ಅದು ನೀವ್ ಒಬ್ಬರು ಅದ್ರಲ್ಲಿ ಅದಕ್ಕೆ ಸರಿಯಾಗಿ ನಾವು ಅದಕ್ಕೆ ಅರ್ಥ ಮಾಡ್ಕೋಬೇಕಷ್ಟೆ. ಅದೇ ಅದೇ. ಹ್ಮ್ ಈಗ ಕೆಲವರೆಲ್ಲ ಈಗ ಗೊತ್ತಿಲ್ದೇ ಇರೋ ನಾವುಗಳು ಏನ್ ಮಾಡ್ತೀವಿ, ಧಾರಾವಾಹಿಗಳು ನೋಡ್ತೀವಲ್ಲ ಅದೇ ನಿಜ ಅನ್ಕೊಂಡ್ಬಿಡ್ತೀವಿ. ಅವರು ಏನೋ ಸ್ಟೋರಿ ತೆಗ್ದು ಹಾಕಿರ್ತಾರೆ. ಹ್ಮ್ ಸುಮಾರು ಈ ಧಾರಾವಾಹಿಗಳಲ್ಲೆಲ್ಲ ಈ ಬುಕ್ ಅಲ್ಲಿ ಇರೋದಕ್ಕೂ ಧಾರಾವಾಹಿಯಲ್ಲಿ ಇರೋದಕ್ಕೂ ತುಂಬಾ ವ್ಯತ್ಯಾಸನೇ ಇದೆ. ಆದ್ರೆ ನೀವ್ ಅದ್ರಲ್ಲಿ ನೋಡ್ಲಿಕ್ಕೆ ಹೆಂಗೆ ತೋರಿಸಿದ್ರೆ ನೋಡ್ಲಿಕ್ಕೆ ಜನರಿಗೆ ಇಂಟ್ರೆಸ್ಟ್ ಬರ್ತದೆ, ಆಸಕ್ತಿ ಬರ್ತದೆ, ಆ ತರ ತೋರಿಸ್ತಾರ. ಅಲ್ಲಿ ಆ ನೈಜತೆ ತಗೊಂಡು ಏನ್ ಮಾಡ್ತಾರೋ ಇನ್ನು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇನ್ನು ಏನೇನೋ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಸೇರಿಸಿ ಮಾಡಿರ್ತಾರೆ. ಅದ್ರಲ್ಲಿ ನೀವು ನಮ್ಗೆ ಅದನ್ನೆಲ್ಲ ಹುಡುಕಿ ನಿಜ ಘಟನೆನ ಹೇಳ್ತಾ ಇದ್ದೀರಲ್ಲ, ಅದನ್ನ ಕೇಳೋಕೆ ನಾವೇ ಪುಣ್ಯವಂತರು ಸರ್. ನಿಜವಾಗ್ಲೂ ಹೌದು, ಖುಷಿ ಆಗ್ತದೆ. ತಿಳ್ಕೊಳ್ಬೇಕು. ಸರಿಯಾದ ಜ್ಞಾನ ಮುಖ್ಯ. ಹೌದು ಸರ್, ಖಂಡಿತ. ಥ್ಯಾಂಕ್ ಯು. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇದು ಪೂರ್ಣಾತ್ಮ ಅಂದ್ರೆ ಏನು ಸರ್ ಕೇಳ್ಬೇಕು ಅನ್ಸುತ್ತೆ ನನಗೆ. ಪೂರ್ಣಾತ್ಮ ಕೇಳಿಸ್ತದಾ? ಒಂದು ಆತ್ಮ. ಆ ಅದು ಒಂದು ಆತ್ಮನೇ, ಆದ್ರೆ ಅದರಿಂದ ಅದೇನ್ ಮಾಡ್ತದೆ, ಒಂದ್ ಬಹಳ ಅಂಶಗಳಾಗಿ ಭೂಮಿಗೆ ಬರ್ತಾರೆ. ಉದಾಹರಣೆಗೆ ಈಗ ಇಂದ್ರ ಇಲ್ಲಿ ಅವತಾರ ಮಾಡಿದ ಅಂತ ಹೇಳ್ತೀವಿ. ಇಂದ್ರ ಅಲ್ಲಿರ್ತಾನೆ, ಆದ್ರೂ ಅವನ ಅಂಶ ಇಲ್ಲಿ ಬರ್ತದೆ ಅಲ್ವಾ. ಈಗ ಅರ್ಜುನ ಇಂದ್ರನ ಒಂದು ಅಂಶ ಅಂತ ಅದೇ ಟೈಮಲ್ಲಿ ಹಾಗೆ ಅದು ಪೂರ್ಣಾತ್ಮ. ಯಾವುದು ಇಂದ್ರ ಅಂದ್ರೆ ಅದೊಂದು ಪೂರ್ಣಾತ್ಮ. ಅವನ ಅವತಾರ ಇಲ್ಲಿ ಬರ್ತದಲ್ಲ, ಅದು ಒಂದು ಅಂಶಾತ್ಮ. ಕೊನೆಗೆ ಈ ಅಂಶಾತ್ಮ ಹೋಗಿ ಆ ಪೂರ್ಣಾತ್ಮದಲ್ಲೇ ಸೇರ್ಕೊಳ್ತದೆ. ಅಂದ್ರೆ ಆ ಆತ್ಮ ಅದನ್ನ ಏನಂತೀವಿ, ಇಲ್ಲೆಲ್ಲ ಬಂದಿದಾವೆ, ಅವನು ಅಂಶಾಂಶವಾಗಿ ಬಂದಿದೆ. ಅದು ಅಂದ್ರೆ ಒಂದೇ ಸಾರಿ ಅದು ಹೋಗಿ ಒಂದ್ ಕಡೆ ಸೇರ್ಕೊಳ್ತದೆ.
ಈ ಅಂಶಕ್ಕೆ ಅದು ಪೂರ್ಣ ಆತ್ಮ, ಅಂದ್ರೆ ಪೂರ್ಣ ಆತ್ಮ. ಅದ್ರಲ್ಲಿ ಅಂಶ ಗಿಂಶ ಏನಿಲ್ಲ, ಸಂಪೂರ್ಣ. ಹಾ, ಅದು ಅದು ಪೂರ್ಣ ಆತ್ಮ ಅನ್ನೋದಕ್ಕಿಂತ ಅದು ಒಂದು ಆತ್ಮ ಅಷ್ಟೇ. ಆದ್ರೆ ಅದರ ಅಂಶ ಬಂದಿರೋದ್ರಿಂದ ಇದಕ್ಕೆ ಅದು ಗುರುತು ಸಿಗಬೇಕಲ್ಲ, ಅದಕ್ಕಾಗಿ ಅದು ನನ್ನ ಪೂರ್ಣ ಆತ್ಮ. ಈಗ ಹ್ಮ್ ಅಂದ್ರೆ ನಮಿಗೂ ಕೂಡ ಪೂರ್ಣಾತ್ಮ ಅಂತ ಹೇಳೋದು ಒಂದು ಇದೆ, ಆದ್ರೆ ಪ್ರತಿಯೊಂದು ಆತ್ಮಕ್ಕೂ ಪ್ರತಿಯೊಂದು ಇರ್ತದೆ, ಜನ್ಮಕ್ಕೂ. ಜನ್ಮಕ್ಕೂ ಇರ್ತದೆ. ಆಮೇಲೆ ಅದು ಏನಾಗ್ತದೆ ಅಂದ್ರೆ, ಅದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆತ್ಮ ಅಥವಾ ತನ್ನ ಕರ್ಮ ಆ ಎಲ್ಲ ಇದ್ ಮಾಡ್ಲಿಕ್ಕೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ರೂಪಗಳನ್ನ ತಗೊಂಡು ಬರ್ತದಂತೆ. ಕೆಲವೊಮ್ಮೆ ಆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ, ಕೆಲವೊಂದು ಇದರಲ್ಲಿ ಪ್ರಾಣಿ ಪಕ್ಷಿಯಾಗಿ ಅವತಾರ, ಅಥವಾ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ದೇಶ ಅಥವಾ ಜನ್ಮದಲ್ಲಿ ತಗೊಂಡಿರ್ತದೆ ಅಂಶ ಒಂದೇ ಸಮಯ. ಈ ಉದಾಹರಣೆಗೆ ಮತ್ತೆ ಮತ್ತೆ ಬರಬೇಕು ಅಂದ್ರೆ, ಇದು ಮುಗಿದ ಮೇಲೆ ಮತ್ತೆ ಬರಬೇಕು ಅಂದ್ರೆ ಕಷ್ಟ ಆಗ್ತದಲ್ಲ. ಆ ಹಾ, ಅದಕ್ಕೆ ಒಂದೇ ಟೈಮು ತಗೊಂಡಿರ್ತದೆ ಬೇರೆ ಬೇರೆ ಕಡೆ. ಉದಾಹರಣೆಗೆ ಅದು ಕೂಡ ರಿಲೇಶನ್ ಉದಾ- ಅಲ್ಲಿ ಬರ್ತದ ಸರ್? ಉದಾಹರಣೆಗೆ ಈಗ ಶಿವ ಅಶ್ವತ್ಥಾಮನಾಗಿ ಬಂದಿರ್ತಾರೆ. ಅದೇ ಸಮಯದಲ್ಲಿ ಆ ಯಾರು ಇವನಾಗಿ ಏನು ಶುಕಾಚಾರ್ಯರಾಗೂ ಬಂದಿದ್ದಾರೆ. ಶುಕ ಈ ಭಾಗವತವನ್ನ ಇದು ಮಾಡ್ತಾರಲ್ಲ, ಅದೇ ಏನು ಆ ಆ, ವೇದವ್ಯಾಸರ ಮಗನಾಗಿ ಬರ್ತಾರೆ. ಅಂದ್ರೆ ಈ ಎರಡು ಅಂಶ ಒಂದೇ ಕಾಲದಲ್ಲಿದ್ದವು, ಆದ್ರೆ ಎರಡರ ಮೂಲ ಯಾವುದು ಅಂದ್ರೆ ಶಿವನೇ. ಶಿವ ಪೂರ್ಣಾತ್ಮ ಅವರಿಗೆ. ಹಾ, ಆದ್ರೆ ಶಿವ ತನ್ನ ಎರಡ ಉದ್ದೇಶಕ್ಕೆ ನೆರವೇರಿಸಲಿಕ್ಕಾಗಿ ಬಂದಿರ್ತಾನೆ. ಒಂದು ಉದ್ದೇಶ, ತನಗೊಂದು ಶಾಪ ಇರ್ತದೆ, ಆ ಶಾಪಕ್ಕಾಗಿ ತಾನು ಅಶ್ವತ್ಥಾಮನಾಗಿ ಬಂದಿರ್ತಾನೆ. ಇನ್ನೊಂದು ಇದರಲ್ಲಿ ತಾನು ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ಶುಕನಾಗಿ ಬಂದಿರ್ತಾನೆ, ಶುಕಾಚಾರ್ಯರಾಗಿ ಮುಗಿರಾಗಿ. ಹಾಗೆ ಎರಡು ಕಾರ್ಯನಿಮಿತ್ತವಾಗಿ ಬಂದಿರ್ತಾರೆ. ಹಾಗೆ ನಾವು ಕೂಡ. ಓಕೆ ಸರ್, ಥ್ಯಾಂಕ್ ಯು. ಹ್ಮ್. ಉಮೇಶ್ ಸರ್ ಅಲ್ಲಿ ನನ್ನ ಇದ್ರ ತಂಗಿಗೆ ಬಗ್ಗೆ ಎಲ್ಲ ಪಿರಮಿಡ್ ಅಂತ ಹೇಳಿ ಕೇಳಿಸ್ತಾ ಸರ್? ಹಿಂದೆ ಎಲ್ಲೋ ಇದ್ರ ಬಗ್ಗೆ ಆ ಹೆಸರುಗಳಿಲ್ಲ ಅಷ್ಟೇ. ಪೂರ್ಣ ಆತ್ಮ, ಅಂಶ ಆತ್ಮ, ಈ ತರ ಎಲ್ಲ ಎಲ್ಲೂ ಉಲ್ಲೇಖಗಳು ಇಟ್ಕೊಂಡಿಲ್ಲ. ಅದಕ್ಕೆ ಹಿಂದೆ ಏನ್ ಕರಿತಾ ಇದ್ರು ಅಂದ್ರೆ ಅವತಾರ, ಅವ್ರ ಅಂಶ ಅಂತ ಕರಿತಾ ಇದ್ರು. ನೋಡಿ, ಅವನು ರುದ್ರಾಂಶ ಅಂತ ಹೇಳ್ತಾರೆ, ಶಿವಾಂಶ ಸಂಭೂತ ಅಂತಾರೆ, ಅವನು ಇಂದ್ರನ ಅಂಶದಿಂದ ಹುಟ್ಟಿದವನು ಅಂತಾರೆ, ಅಥವಾ ಅವನ ಅವತಾರ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಅದೇ. ನಾವು ಇವಾಗಿನ ಪದಗಳಲ್ಲಿ ಅದನ್ನ ಅದು ಪೂರ್ಣ ಆತ್ಮ, ಇದು ಅಂಶಾತ್ಮ ಅಂತ ಹೇಳ್ತೀವಿ. ನಾವು ಇದರಲ್ಲಿ ಹಿಂದಿನ ಆ ಗ್ರಂಥಗಳಲ್ಲೆಲ್ಲ ಏನ್ ಬರ್ತದೆ, ಅವತಾರ ಅಂತ ಹೇಳಿ. ಹಾ, ಹಾಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಹ್ಮ್ ಸರ್. ಉಮೇಶ್ ಸರ್ ಅಲ್ಲಿ ನನ್ನ ತಂಗಿಗೆ ಪಿರಮಿಡ್ ಬೇಕು ಅಂತ ಹೇಳ್ತಾ ಇದ್ಲ, ಅದೇನೋ ಪಿರಮಿಡ್ ಅಂತ ಹೇಳಿ ಮತ್ತೇನೋ ಬಂತು ಅಂತ ಹೇಳಿದ್ಲ ಅವತ್ತು ಆನ್ಲೈನ್ ಅಲ್ಲಿ. ಅವರಿಂದ ಅಲ್ಲ, ಬೇರೆ ಯಾರಿಂದಲೋ ತರಿಸಿದ್ದು. ಹಾಗೆ ಅವರೇನೋ ಕಳಿಸಿ ಕೊಡ್ತೇನೆ ಹೇಳಿ ಕೊಡ್ಲಿಲ್ಲ, ಇನ್ನು ಅವರು ಬಿಸಿ ಇದ್ದಾರ ಕಾಣ್ತದೆ, ಫೋನ್ ಮಾಡಿ ತೆಗಿ. ಸುನೀತಾ ಭಟ್ ಅಂದ್ರೆ ಅವ್ರು ನಿಮಗೆ ನಿಮ್ಮವ್ರ ಅವರು? ಹೌದು, ನನ್ನ ತಂಗಿ ಸರ್, ಅವಳು ಕಾಸರಗೋಡಿನವರ? ಕಾಸರಗೋಡ್ನವಳು. ಓಕೆ. ಹ್ಮ್. ಅವ್ರಿಗೆ ಅವ್ರದ್ದು ನಂಬರ್ ಕೊಡಿ, ಅವ್ರಿಗೆ ಕಳಿಸ್ಕೊಡ್ತಾರೆ. ಹಾ, ಓಕೆ ಸರ್. ಹ್ಮ್. ಅಷ್ಟೇ ಅಲ್ಲ? ಅಷ್ಟೇ ಅಷ್ಟೇ ಸರ್. ಹ್ಮ್. ಥ್ಯಾಂಕ್ ಯು. ಭಾರತಿ ಮಾಸ್ಟರ್ ಮಾತಾಡಿ. ಭಾರತಿ ಮಾಸ್ಟರ್ ಮಲಗ್ಬಿಟ್ರ ಅಂತ. ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಸರ್, ಅದೇ ಪಿತೃಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರಿ, ಇನ್ಫಾರ್ಮೇಶನ್ ಚೆನ್ನಾಗಿ ಹೇಳಿದ್ರಿ. ನಂದು 2 ಪ್ರಶ್ನೆ ಇದೆ. ಹ್ಮ್. ಆ ಆ, ಅದೇ ಅವರಿಗೆ ಪಿತೃಗಳಿಗೆ ಸತ್ ನಂತರ ಅವರಿಗೆ ಸದ್ಗತಿ ಸಿಕ್ತು ಅಂತ ಹೇಳಿ ಹೇಗ್ ಗೊತ್ತಾಗುತ್ತೆ ನಮಗೆ? ಅವ್ರು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅನ್ಸಿದ್ರೆ, ನಮ್ಗೆ ಆತರ ಫೀಲ್ ಆಗ್ತಾ ಇಲ್ಲ ಅಂದ್ರೆ ಆ ಅವ್ರಿಗೆ ಸದ್ಗತಿ ಆಗಿದೆ ಅಂತಾನೆ ಅರ್ಥ. ಓಕೆ. ಆ ತರದ ಮತ್ತೆ ವಾತಾವರಣ ಮನೆಯಲ್ಲಿ ಇರ್ತದೆ. ಸುಖ, ಶಾಂತಿ, ನೆಮ್ಮದಿ. ಅಥವಾ ಎಲ್ಲಾದ್ರೂ ನೀವು ಕೇಳ್ತೀರಲ್ಲ, ಯಾರೋ ಅವರು ಜ್ಯೋತಿಷಿಗಳು ಎಲ್ಲರೂ ಶಾಸ್ತ್ರ ಅಂತ ಕೇಳ್ತಾರೆ, ಅವಾಗ ಹೇಳ್ತಾರೆ ನೋಡಿ, ಅವ್ರಿಗೆ ಗೊತ್ತಾಗ್ತದೆ. ಅಥವಾ ನಿಮಗೆ ಅದು ಅವ್ರು ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸದ್ಗತಿ ಆಗಿಲ್ಲ ಅಂದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಅನಾರೋಗ್ಯ, ಅಶಾಂತಿ, ಈ ತರದ್ದೆಲ್ಲ ಶುರು ಆಗ್ತದೆ. ಅವಾಗ ನೀವು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ. ಅವ್ರು ಒಂದ್ಸರಿ ಸದ್ಗತಿ ಸಿಕ್ಮೇಲೆ ಮತ್ತೆ ಹಿಂಗೆ ಮತ್ತೆ ವಾಪಸ್ ಬರೋದಿಲ್ಲಲ್ಲ ಸರ್?
ಬರಲ್ಲ ಮೇಡಮ್. ಒಂದ್ ವೇಳೆ ಬಂದ್ರೂ ಕೂಡ ಅದು ನಮ್ಮ ಭ್ರಮೆ ಆಗಿರ್ತದೆ, ಅಥವಾ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬಾರ್ದು. ಹಾ ಆದ್ರೆ ನನಗೆ ಅದು ನನಗೆ ಅದು ಅದೇ ನೀವ್ ಹೇಳಿದ್ರಿ ಅದು ಸಿಕ್ತು ಅಂತ ಹೇಳಿದ್ರಿ. ನನಗೆ ಒಂದ್ಸರಿ 2 ಸರಿ ಮತ್ತೆ ಅವ್ರ ಕನ್ಸಲ್ ಕಂಡಿದ್ರು. ಅದು ಮಾಮೂಲಿ ಅವ್ರು ನಾರ್ಮಲ್ ಆಗಿ ಹೇಗಿರ್ತಾರೋ ಆ ತರ. ಅದು ಒಂದು ನನಗೆ ಪ್ರಶ್ನೆ ಆಗಿ ಹಾಗೆ ಉಳ್ಕೋತು. ಅದೇ ನಾನು ಹೇಳಿನಲ್ಲ, ಪಿತೃದೇವತೆಗಳು ಅವರ ರೂಪದಲ್ಲಿ ಕಾಣಿಸ್ಕೊಳ್ತಾರೆ, ಆದ್ರೆ ಅದು ವಿಕಾರತೆಯಿಂದ ಇರಲ್ಲ ಅಷ್ಟೇ. ಕರೆಕ್ಟಾ? ಒಳ್ಳೆ ಹೌದು ಹೌದು, ವಿಕಾರತೆ ಇರ್ಲಿಲ್ಲ. ಭಯಾನಕ ಇರೋಲ್ಲ. ಇಲ್ಲ ಅಂದ್ರೆ ಅವರು ಕಪ್ಪು ದೇಹದಲ್ಲಿ ಬರ್ತಾರೆ, ಇಲ್ಲ ಈ ದೇಹ ಚರ್ಮ ಎಲ್ಲ ಒಂದ್ ರೀತಿ ಸುಟ್ಟು ಹೋಗಿದ್ರೆ ಯಾವ ತರ ಕಾಣಿಸ್ತಾರೋ ಆ ತರ ಕಾಣಿಸ್ತಾರೆ. ಇಲ್ಲ ಅಂದ್ರೆ ಈ ಚರ್ಮಗಳೆಲ್ಲ ಕೊಳೆತು ಹೋಗ್ತಾ ಇದ್ರೆ ಹೆಂಗೆ ಕಾಣಿಸ್ತದೋ ಆ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಅಥವಾ ಅವರನ್ನು ನೋಡಿದಾಗ ಭಯ ಆಗ್ತದೆ, ಅಥವಾ ಅವ್ರು ಏನಾದ್ರು ನಮಗೆ ತೊಂದರೆ ಮಾಡುವ ಪ್ರಯತ್ನ ಮಾಡ್ತಾರೆ. ಈ ತರ ಎಲ್ಲ ಆದ್ರೆ ಅದು ಅವರಿಗೆ ಇನ್ನು ಪೇತ ಅಂತ ಅರ್ಥ. ಅದೇ ಒಳ್ಳೆ ದಿವ್ಯ ದೇಹದಿಂದ ಬಂದಿದ್ದಾರೆ, ಬೆಳಕಿನ ದೇಹ ಅಂತಂದ್ರೆ ಅವರೆಲ್ಲ ಬಂದಿದ್ದು ಅವರ ರೂಪದಲ್ಲಿ ಪಿತೃದೇವತೆಗಳು ಕಾಣಿಸ್ಕೊಳ್ತಾರೆ. ಓಕೆ ಸರ್. ಸರ್ ಮತ್ತೆ ಅದು ಪಿತೃದೋಷ ಇದ್ರೆ ಈ ಮದ್ವೆ ಆಗೋದಿಲ್ಲ, ಮತ್ತೆ ಕೆಲವೊಂದು ಒಳ್ಳೊಳ್ಳೆ ಕೆಲ್ಸಗಳು ಆಗೋದಿಲ್ಲ ಮನೆಯಲ್ಲಿ ಅಂತಾರೆ, ಹೌದಾ? ಒಂದ್ ವೇಳೆ ಅದಕ್ಕೆ ಸಂಬಂಧಪಟ್ಟಿದ್ರೆ ಆಗೋಲ್ಲ. ಪಿತೃದೋಷ ಸಾಮಾನ್ಯವಾಗಿ ಎಲ್ಲರಿಗೂ ನಾರ್ಮಲ್ ಆಗಿರ್ತದೆ. ಯಾರು ಪಿತೃಗಳಿಗೆ ಬೈಕೊಳ್ಳೋದಾದ್ರೆ ಯಾರಿದಾರೆ ಹೇಳಿ? ಹೌದು. ಆಗೋದೇ ಮದ್ವೆ ಆಗಿಲ್ಲ ಅಂದ್ರೆ ಕೆಲವೊಂದು 2 ದೋಷಗಳು ಹೇಳ್ತಾರೆ, ಒಂದು ಪಿತೃದೋಷ, ಇನ್ನೊಂದು ನಾಗದೋಷ ಅಂತ. ಈ ಎರಡೊಂದು ಎಲ್ಲಾ ಕಡೆಗೂ ಅದೇ ಹೇಳ್ತಾರೆ. ಮದುವೆ ಆಗ್ಬೇಕು, ಅದು ಮತ್ತೆ ಸಂತಾನ ಬೆಳಿಬೇಕು, ಅವ್ರ ವಂಶ ಬೆಳ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆಲ್ಲ ಮತ್ತೆ ಪಿತೃಗಳ ಅನುಗ್ರಹ ಇರ್ಬೇಕಲ್ವಾ? ಇವ್ರು ಇಷ್ಟ ದಿವಸ ಕೊಟ್ಟಿದ್ದು ಮಾಡಿದ್ದಕ್ಕೆ ಈಗ ನೀವು 10 ಲಕ್ಷ ರೂಪಾಯಿ ಸಾಲ ತಗೊಂಡ್ ಬಂದಿದ್ರಿ, ನೀವು ಅದಕ್ಕೂ ಬಡ್ಡಿ ಕಟ್ಟಿಲ್ಲ, ಅದ್ರಲ್ಲಿ ಕಟ್ಟಿಲ್ಲ, ಯಾಕೆ ಕೊಡೋ ಗ್ಯಾರಂಟಿನೇ ಇಲ್ಲ ಅಂದ್ರೆ ಮತ್ತೆ ಹೆಂಗ್ ಸಾಲ ಕೊಡ್ತಾರೆ ಅವ್ರು? ಹೌದಾ ಅಲ್ಲ? ಹೌದು ಸರ್. ಈಗಾಗಲೇ ನೀವು ಮಾಡಿರೋ ಅವ್ರು ಎಷ್ಟೋ ಸಹಾಯ ಮಾಡಿದ್ದಾರೆ, ಅನುಕೂಲತೆ ಮಾಡಿದ್ದಾರೆ, ಅದಕ್ಕೆ ನಾವು ಒಂದು ಸರಿಯಾದ ಕೃತಜ್ಞತೆ ಭಾವ ಇಲ್ಲ, ಗ್ರಾಟಿಟ್ಯೂಡ್ ಇಲ್ಲ. ಒಂದು ಮತ್ತೆ ಪುನಃ ಅದ್ರ ಬಗ್ಗೆ ಒಟ್ಟಲ್ಲಿ ನಾವು ಅಜ್ಞಾನಿಗಳ ಹಾಗೆ ವರ್ತನೆ ಮಾಡುವಾಗ ಅವ್ರಿಗೆ ನಮ್ಗೆ ಸ್ವಲ್ಪ ಎಚ್ಚರಿಸ್ಬೇಕಾಗಿರ್ತದೆ, ಬುದ್ಧಿ ಕಲಿಸ್ಬೇಕಾಗಿರ್ತದೆ. ಆವಾಗ ಅದು ಅನಿವಾರ್ಯ ಆಗುತ್ತೆ. ಮತ್ತೆ ಸರ್ ಈಗ ಹೇಳಿದ್ರಿ ನೀವು ಈಗ ಒಬ್ರು ಸತ್ ನಂತರ 13 ದಿನ ಅವ್ರದ್ದು ಆತ್ಮ ಇಲ್ಲಿ ಇರುತ್ತೆ, ನಂತರ ಹೋಗ್ಬಿಡತ್ತೆ ಅಂತೇಳಿ. ಅವ್ರು ಹೋದಾದ ನಂತರನು ಈಗ ಮೇಲ್ಗಡೆ ಹೋದ ನಂತರ ಆತ್ಮ 13 ದಿನದ ನಂತರ ಅಂದ್ರೆ ಅಂದ್ರೆ ಈಗ ಪಿತೃದೋಷ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಆ ಪಿತೃದೋಷ ಹೇಗ್ ಕಾಡುತ್ತೆ ಅಂತೇಳಿ. ಅದನ್ನೇ ಹೇಳಿನಲ್ಲ ಮೇಡಮ್, ಪಿತೃದೋಷ ಅದನ್ನ ನಾವು ಹೇಳೋ ಡೆಫಿನೇಷನ್ ಅಷ್ಟೇ, ಅದು ಪಿತೃದೋಷ ಅಂತ ಹೇಳಿ ಅದನ್ನು ಪೇತ ಬಾಧೆ ಅಂತ ಕರೀತಾರೆ. ಪಿತೃದೋಷ ಅನ್ನೋದ್ರಿಂದ ಪೇತ ಬಾಧೆ. ಯಾವುದು ಅವ್ರಿಗೆ ಸದ್ಗತಿ ಆಗಿಲ್ಲ ಅಂತೀವಲ್ಲ, ಅದನ್ನ ಪೇತ ಬಾಧೆ ಅಂತಾರೆ. ಅದು ಅವ್ರ ಆತ್ಮ ಹೋಯ್ತು, ಆದ್ರೆ ಅವ್ರದ್ದು ಎರಡನೇ ಶರೀರ, ಭಾವನಾ ಶರೀರ, ಎಥರಿಕ್ ಬಾಡಿ ಅದು ಇಲ್ಲೇ ಇರ್ತದೆ. ಅದನ್ನೇ ಪೇತ ಅನ್ನೋದು, ಅದು ಪೇತ ಆಗಿರ್ತದೆ. ಅದು ಇವಾಗ ನಾ ಹೇಳಿದ್ನಲ್ಲ, ಈ ತರ ಎಲ್ಲ ಬಂದು ಪ್ರಯತ್ನ ಮಾಡ್ತಾ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಮನೆಗೆ ಕಾಯಿ ತಂದು ಕಟ್ತೀವಿ, ನಿಂಬೆಹಣ್ಣು ತಂದು ಕಟ್ತೀವಿ. ಅದೇನ್ ಮಾಡ್ತದೆ, ಮನೆ ಒಳಗ್ ಬರಲ್ಲ, ಆದ್ರೆ ಹೊರಗೆ ಸುತ್ತಾ ಇರ್ತದೆ. ಮತ್ತು ಕರೆಕ್ಟಾ ಮೇಡಮ್? ಹಾ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಟೈಮ್ ಆಗಿದೆ, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಂಡ್ರಿ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡುವ ಮಾಸ್ಟರ್ బ్రహ్మర్షి పితామహ సుభాష్ పత్రిజీ. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే. వీడు అడగలేదు, వాడు చెప్పలేదు. నువ్వెవరిని అడిగినప్పుడు అహమాత్మా గుడాకేశ సర్వభూతాశయ స్థిత అహమాదిశ్చ మధ్యం చ భూతానాం అంత ఏవ